ಸರ್ ನಿಮಗೆ ಆನ್ಲೈನ್ ಪ್ರೈಸಿಂಗ್ ಕಡಿಮೆ ಬೇಕಾ ಇಲ್ಲ ಬೇರೆ ಶೋರೂಮ್ ಇಂದ ಕಡಿಮೆ ಬೇಕಾ ಬನ್ನಿ ಗ್ಯಾಲರಿ ಇನ್ಗೆ ಬೆಸ್ಟ್ ಪ್ರೈಸಿಂಗ್ ಕೊಡ್ತೀವಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಇನ್ಸ್ಟಾಲೇಷನ್ ಫ್ರೀ ಡೆಲಿವರಿ ಫ್ರೀ ಮತ್ತು ನಿಮಗೆ ಆನ್ಲೈನ್ ಅಲ್ಲಿ 30,300 ಇದೆ ನಿಮ್ಗೆ ಇಲ್ಲೇ ಶೋ ಆಗ್ತಾ ಇದೆ ಬೇಕಾದ್ರೆ ನೋಡಬಹುದು ಬೇಕಾದ್ರೆ ಇದೇ ಚಿಮ್ನಿ ನೀವು ಗ್ಯಾಲರಿಯಾ.in ಅಲ್ಲಿ ತಗೊಳ್ಳೋದ್ರಿಂದ ನೀವು ಆನ್ಲೈನ್ ಪ್ರೈಸಿಂಗ್ ತುಂಬಾ ಕಡಿಮೆ ಕೊಡ್ತೀವಿ ಒಂದು ಡಿಶ್ ವಾಷರ್ ಇಂದ 5 ವರ್ಷಕ್ಕೆ 1.5 ಲಕ್ಷ ದುಡ್ಡು ಉಳಿಸಬಹುದು ನೋಡಿ ಲೇಟೆಸ್ಟ್ ಟೆಕ್ನಾಲಜಿ ಸ್ವಲ್ಪ ಹೀಟ್ ಆದ್ರೂ ಚಿಮ್ನಿ ಅದಷ್ಟೇ ಆಟೋಮೆಟಿಕಲಿ ಆನ್ ಆಗ್ತಾನೆ ಇರುತ್ತೆ ನಿಮಗೆ ನೋಡಿ ಆನ್ ಆಗೋಯ್ತು ಸ್ವಲ್ಪ ಹೀಟ್ ಟಚ್ ಮಾಡ್ತಿದ್ದಂಗೆನೆ 2040 ಸಕ್ಷನ್ ಪವರ್ ಬರುತ್ತೆ ಸರ್ ಆಟೋ ಇಗ್ನಿಷನ್ ಪರ್ಪೋಸ್ ಇನ್ನೊಂದು ಸೇಫ್ಟಿ ಡಿವೈಸ್ ಪರ್ಪೋಸ್ ಇನ್ನೊಂದು ಟೈಮರ್ ಆಟೋ ಇಗ್ನಿಷನ್ ನಾರ್ಮಲ್ ಆಗಿ ಆಟೋ ಇಗ್ನಿಷನ್ ಬರುತ್ತೆ ಮತ್ತೆ ಸೇಫ್ಟಿ ಡಿವೈಸ್ ಇದರಲ್ಲೂ ಕೂಡ ಹಾಲೇನೋ ಉಕ್ಕಿ ಇಲ್ಲ ಗಾಡಿಗೆ ಏನೋ ಫ್ಲೇಮ್ ಆಫ್ ಆದ್ರೆ ಗ್ಯಾಸ್ ವಾಲ್ ಬಂದು ಆಟೋಮೆಟಿಕಲಿ ಅದೇ ಕಟ್ ಆಫ್ ಆಗುತ್ತೆ ನಿಮಗೆ ನೀವೇನೋ ಒಂದು ಕುಕಿಂಗ್ ಏನೋ ಇಡಬೇಕು ನಿಮ್ಗೆ ಇಷ್ಟು ನಿಮಿಷಕ್ಕೆ ಆಗುತ್ತೆ ಅಂತ ಗೊತ್ತಿರುತ್ತೆ ಅಂದ್ರೆ ಟೈಮಲ್ಲಿ ಇಟ್ಬಿಟ್ಟು ನಿಮಗೆ ಇಷ್ಟು ಟೈಮಿಂಗ್ಸ್ ಅಂತ ನೀವು ಸೆಟ್ ಮಾಡಿಬಿಟ್ರೆ ಏನ್ ಟೈಮಿಂಗ್ ಸೆಟ್ ಮಾಡಿರ್ತೀರೋ ಅಷ್ಟು ನಿಮಿಷ ಆಗ್ತಾ ನಿಮಗೆ ಗ್ಯಾಸ್ ವಾಲ್ ಆಟೋಮೆಟಿಕಲಿ ಅದೇ ಕಟ್ ಆಫ್ ಆಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ನೋಮಿತ್ ಗೆಳೆಯರಿ ಇವತ್ತು ನಾವು ಬಂದಿದ್ದೇವೆ ನಮ್ಮ ಬೆಂಗಳೂರಿನ ಗೆಲರಿಯಾ ಇನ್ನಲ್ಲಿ ಸ್ಪೆಷಲಿ ಹೋಮ್ ಅಪ್ಲಯನ್ಸಸ್ ಅಲ್ಲಿ ನೀವು ಆನ್ಲೈನ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಏನೆಲ್ಲ ರೇಟ್ ಇರುತ್ತೆ ನೋಡಿ ಅದಕ್ಕಿಂತ ಕಡಿಮೆ ಬೆಲೆಗೆ ಇವರ ಸ್ಟೋರ್ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾರೆ ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಮಾಡಿದ್ವಿ ಬೇರೆ ಬ್ರಾಂಚ್ ಅಲ್ಲಿ ಲಕ್ಷಾಂತರ ಜನ ನೋಡಿ ತುಂಬಾ ಜನರು ಮತ್ತೆ ಹೇಳ್ತಾ ಇದ್ರು ಮತ್ತೆ ಹೊಸ ಐಟಮ್ಸ್ ತೋರಿಸಿ ಅಂತ ಅದಕ್ಕಾಗಿ ಇವತ್ತು ಸರ್ ಹತ್ರ ನಾವು ಬಂದಿದ್ದೇವೆ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ತುಂಬಾ ಚೆನ್ನಾಗಿದೆ ನೀವು ಸರ್ ಚೆನ್ನಾಗಿದೆ ಸರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ವಿ ನಾವು ತುಂಬಾ ಜನರು ಹೇಳ್ತಾ ಇದ್ರು ಮತ್ತೆ ಇನ್ನೊಂದು ಸ್ಟೋರ್ ಅನ್ನು ತೋರಿಸಿ ಅಂತ ಸೊ ಈ ಸ್ಟೋರ್ ಲೊಕೇಶನ್ ಹೇಳಿ ಸರ್ ಎಲ್ಲಿ ಬರುತ್ತೆ ಈ ಸ್ಟೋರ್ ಬಂದು ನಮ್ದು ಮಾಗಡಿ ರೋಡ್ ಅಂದ್ರಳ್ಳಿ ಅಂತ ಬರುತ್ತೆ ನಿಮಗೆ ಅಂದ್ರಳ್ಳಿನಲ್ಲೇ ಲೊಕೇಟ್ ಆಗಿದೆ ನಿಮಗೆ ಏನೆಲ್ಲ ಇದೆ ಸರ್ ಈ ಸ್ಟೋರ್ ಅಲ್ಲಿ ಸೊ ಇಲ್ಲಿ ಬಂದ್ಬಿಟ್ಟು ನಮ್ದು ಕ್ರಾಂಪ್ಟನ್ ಎಕ್ಸ್ಕ್ಲೂಸಿವ್ ಸ್ಟೋರು ಇಲ್ಲಿ ನಿಮಗೆ ಕಿಚನ್ ಅಪ್ಲಯನ್ಸಸ್ ಬರುತ್ತೆ ಕಿಚನ್ ಅಪ್ಲಯನ್ಸಸ್ ಚಿಮ್ನಿ ಹಾಬು ಓವೆನ್ ಡಿಶ್ ವಾಷರು ಮತ್ತೆ ಮೈಕ್ರೋವೇವ್ ಅಂತ ಬರುತ್ತೆ ನಿಮಗೆ ಓಕೆ ಸರ್ ಇಷ್ಟೆಲ್ಲ ಐಟಮ್ಸ್ ಮಾರ್ಕೆಟ್ ಅಲ್ಲೂ ತುಂಬಾ ಸಿಗುತ್ತೆ ಆನ್ಲೈನ್ ಅಲ್ಲೂ ಸಿಗುತ್ತೆ ನಿಮ್ಮ ಹತ್ರ ಏನ್ ಸ್ಪೆಷಲ್ ಇದೆ ಸರ್ ನೀವು ಮಾರ್ಕೆಟ್ ಅಲ್ಲೂ ಸಿಗುತ್ತೆ ನಿಮಗೆ ಗ್ಯಾಲರಿಯಾ.in ಅಲ್ಲೂ ಸಿಗುತ್ತೆ ನಿಮಗೆ ಬಟ್ ಮಾರ್ಕೆಟ್ ಅಲ್ಲಿ ಸಿಗೋ ಪ್ರೈಸೇ ಬೇರೆ ನಮ್ಮಲ್ಲಿ ಸಿಗೋ ಪ್ರೈಸಿಂಗ್ ಬೇರೆ ಸರ್ ಹೌದು ನೀವು ಇದೇ ಐಟಮ್ ನೀವು ಒಂದು ಆನ್ಲೈನ್ ಅಲ್ಲಿ ತಗೊಳ್ಳಿ ಬೇಕಾದ್ರೆ ಇಲ್ಲ ಮಾರ್ಕೆಟ್ ಅಲ್ಲಿ ತಗೊಳ್ಳಿ ಇಲ್ಲ ಅದರ್ಸ್ ಇನ್ನೊಬ್ರು ಸಬ್ ಡೀಲರ್ ಬರ್ಬೋದು ಅವ್ರ ಹತ್ರ ಎನ್ಕ್ವೈರಿ ಮಾಡಿ ಬೇಕಾದ್ರೆ ಅದೇ ತರ ನಮ್ಮ ಹತ್ರ ಬಂದು ಎನ್ಕ್ವೈರಿ ಮಾಡಿ ಅವ್ರಿಗೂ ನಮಗೂ ಪ್ರೈಸಿಂಗ್ ಅಲ್ಲೇ ನಿಮಗೆ ತುಂಬಾ ವೇರಿಯೇಷನ್ ಆಗ್ಬಿಡುತ್ತೆ ಹೌದು ನಿಮಗೂ ಸಹ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಒಳ್ಳೆ ಪ್ರಾಡಕ್ಟ್ ತಗೊಳ್ಬೇಕು ಆನ್ಲೈನ್ ಗಿಂತ ಕಡಿಮೆ ಇರಬೇಕಂದ್ರೆ ಒಮ್ಮೆ ಸ್ಟೋರ್ಗೆ ವಿಸಿಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಡೀಟೇಲ್ಸ್ ನಿಮಗೆ ತಿಳಿಸ್ತಾರೆ ಮತ್ತೆ ಸರ್ ಎಲ್ಲ ಮುಂದೆ ಸರ್ವಿಸ್ನು ಎಲ್ಲ ನೀವೇ ಪ್ರೊವೈಡ್ ಮಾಡ್ತಾರೆ ಸರ್ವಿಸ್ ಎಲ್ಲ ನಮ್ಮದೇ ಇರುತ್ತೆ ಸರ್ ಓಕೆ ಎಲ್ಲ ಬ್ರ್ಯಾಂಡ್ ಕಂಪನಿಯಿಂದಲೇ ನೋಡ್ಕೊಳ್ಳುತ್ತೆ ಎಲ್ಲ ವಿತ್ ವಾರಂಟಿ ಬ್ರ್ಯಾಂಡ್ ನ್ಯೂ ಐಟಮ್ ಎಲ್ಲಾವುದು ಬ್ರಾಂಡೆಡ್ ಐಟಮ್ ವಿತ್ ವಾರಂಟಿ ಜೊತೆ ಅದು ಕೂಡ ಬೆಸ್ಟ್ ಪ್ರೈಸಿಂಗ್ ಅಲ್ಲ ಯಾವುದೇ ಓಪನ್ ಬಾಕ್ಸ್ ತರ ಇರಲ್ಲ ಸೊ ಓಪನ್ ಬಾಕ್ಸ್ ಇಲ್ವೇ ಇಲ್ಲ ಸರ್ ನೀವು ಏನೋ ಒಂದು ಕಸ್ಟಮರ್ ಬುಕಿಂಗ್ ಮಾಡೋದ್ರಿಂದ ಕೂಡ ನಿಮಗೆ ಡೈರೆಕ್ಟ್ ಕಂಪನಿಯಿಂದನೇ ಕಸ್ಟಮರ್ ಡೆಲಿವರಿ ಬರೋದು ಸ್ವಲ್ಪ ಜನರು ಕಡಿಮೆ ಅಂತ ಹೇಳಿ ಓಪನ್ ಬಾಕ್ಸ್ ಅಂತ ಎಲ್ಲ ತಿಳ್ಕೊತಾರೆ ಆದ್ರೆ ಇಲ್ಲಿ ನಿಮಗೆ ಬ್ರ್ಯಾಂಡ್ ನ್ಯೂ ಸೀಲ್ಡ್ ಐಟಮ್ ಸಿಗುತ್ತೆ ಸರ್ ಈಗ ಒಂದೊಂದಾಗಿ ಐಟಮ್ಸ್ ನೋಡ್ತಾ ಹೋಗೋಣ ಬನ್ನಿ ನೋಡ್ತಾ ಹೋಗೋಣ ಸರ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ಪ್ರಾಡಕ್ಟ್ ತೋರಿಸ್ತಾ ಇದ್ದೀರಾ ಸರ್ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಚಿಮ್ನಿ ಬಗ್ಗೆ ಮಾತಾಡ್ತಾ ಹೋಗೋಣಬೇಕಾದ್ರೆ ನಿಮಗೆ ಚಿಮ್ನಿ ಅಂತಂದ್ರೆ ನಿಮಗೆ ಇದರ ಚಿಮ್ನಿಯಲ್ಲಿ ನಿಮಗೆ ಡಿಸೈನ್ ಅಲ್ಲಿ ಹೋಗ್ತಾರೆ ಅಂದ್ರೆ ನಿಮಗೆ 3 ತರ ಬರುತ್ತೆ ನಿಮಗೆ ಇವಾಗ ಚಿಮ್ನಿ ನಾರ್ಮಲ್ ಆಗಿ ಬೇಸಿಕಲಿ ಏನು ಯೂಸ್ ಮಾಡ್ತಾರೆ ಅಂದ್ರೆ ಈಗ ಮನೆಯಲ್ಲಿ ಈ ಹೊಗೆ ಎಲ್ಲ ಔಟ್ ಸೈಡ್ ಹೋಗುತ್ತೆ ಇಲ್ಲ ನಾರ್ಮಲ್ ಆಗಿ ಗೋಡೆಗಳಿಗೆಲ್ಲ ನಿಮ್ಗೆ ಏನಾಗುತ್ತೆ ಜಿಡ್ಡು ಆಯಿಲ್ ಕಂಟೆಂಟ್ ಎಲ್ಲ ಸಿಡಿದು ನಿಮಗೆ ಒಂಥರ ಗೋಡೆ ಎಲ್ಲ ತುಂಬಾ ಗಲೀಜಾಗ್ಬಿಡುತ್ತೆ ಹೌದು ಸೊ ಅದನ್ನ ನಮಗೆ ಕಂಟ್ರೋಲ್ ಮಾಡೋಕ್ಕೋಸ್ಕರ ಚಿಮ್ನಿ ಯೂಸ್ ಮಾಡ್ತಾರೆ ನಿಮಗೆ ಒಂದು ಚಿಮ್ನಿಯಲ್ಲಿ ನಿಮಗೆ 3 ತರ ಡಿಸೈನ್ ಬರುತ್ತೆ ನಿಮಗೆ ಒಂದು ಕರ್ವ್ ಮಾಡಲ್ ಬರುತ್ತೆ ಇನ್ನೊಂದು ಬಾಕ್ಸ್ ಟೈಪ್ ಬರುತ್ತೆ ಇನ್ನೊಂದು ನಿಮಗೆ ಸ್ಲಾಂಟ್ ಅಲ್ಲಿ ಬರುತ್ತೆ ನೀವು ಅದರ ಸ್ಟಾರ್ಟಿಂಗ್ ನಿಮಗೆ ನಾರ್ಮಲ್ ಮಾಡಲ್ ಹೋಗ್ತೀರಾ ಅಂದ್ರೆ ನಿಮಗೆ ಕರ್ವ್ ಮಾಡೋದ್ರಿಂದ ನಾನು ತೋರಿಸ್ತಾ ಹೋಗ್ತೀನಿ ಕರ್ವ್ ಮಾಡಲು ಸೊ ಇಲ್ಲೇನ್ ನೋಡ್ತಾ ಇದ್ರೆ ಈ ಮಾಡೆಲ್ ಬಂದು ನಿಮಗೆ 1000 ಸಕ್ಷನ್ ಪವರ್ ಬರುತ್ತೆ ನಿಮಗೆ ವಿತ್ ಸೆನ್ಸರ್ ಮಾಡಲೇ ಬರುತ್ತೆ ನಿಮಗೆ ಒಂದು ಕ್ರಾಂಪ್ಟನ್ ಅಲ್ಲಿ ಬೇಸಿಕ್ ಮಾಡಲ್ ಅಂತ ಹೇಳ್ಬೋದು ಬಟ್ ನಾರ್ಮಲ್ ಆಗಿ ನಿಮ್ಗೆ ಎಲ್ಲದಕ್ಕಿಂತ ಹೈ ರೇಂಜ್ ಮಾಡಲ್ ಇದು ಬಟ್ ಕ್ರಾಂಪ್ಟನ್ ಅಲ್ಲಿ ಬೇಸಿಕ್ ಮಾಡಲ್ 1000 ಸಕ್ಷನ್ ಪವರ್ ವಿತ್ ನಿಮಗೆ ಸೆನ್ಸರ್ ಮಾಡಲ್ ಬರುತ್ತೆ ನಿಮಗೆ ಎಲ್ಲ ಸೆನ್ಸರ್ ಬೇಸ್ ಇರುತ್ತೆ ಟಚ್ ಮಾಡೋ ಅವಶ್ಯಕತೆನೇ ಇಲ್ಲ ಸರ್ ಬೇಕಾದ್ರೆ ಟಚ್ ಅಲ್ಲಿ ಬೇಕು ಅಂದ್ರೆ ಟಚ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ಟಚ್ ಕೂಡ ಆಪ್ಷನ್ ಇರುತ್ತೆ ನಿಮಗೆ ಇಲ್ಲ ಸೆನ್ಸರ್ ಅಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸೆನ್ಸರ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ ನೀವು ಅದು ಕೂಡ ಆಪ್ಷನ್ ಇರುತ್ತೆ ನಿಮಗೆ ಅದು ಅಲ್ಲದೆ ನಿಮಗೆ ವಿತ್ ಆಟೋ ಕ್ಲೀನ್ ಮಾಡಲು ಲೈಕ್ ಆಟೋ ಕ್ಲೀನ್ ಅಂದ್ರೆ ನಿಮಗೆ ಚಿಮ್ನಿಯಲ್ಲಿ ಇಲ್ಲೇನು ಕಂಟೆಂಟ್ ಇದು ಆಟೋ ಕ್ಲೀನ್ ಆಪ್ಷನ್ ಬರುತ್ತೆ ನೀವು ಆಟೋ ಕ್ಲೀನ್ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಫ್ಯಾನ್ ಮಾಡಿಗಳು ಒಂದು ಹೀಟಿಂಗ್ ಕಾಯಿಲ್ ಇರುತ್ತೆ ಹೀಟಿಂಗ್ ಕಾಯಿಲ್ 65 to 70 ಡಿಗ್ರಿ ಹೀಟ್ ಆಗಿ ವೇಸ್ಟೇಜ್ ಆಯಿಲ್ ಕಂಟೆಂಟ್ ಎಲ್ಲ ನಿಮಗೆ ಈ ಒಂದು ಆಯಿಲ್ ಟ್ರೇ ಮತ್ತೆ ಫಿಲ್ಟರ್ಸ್ ಎರಡರಲ್ಲೂ ಕೂಡ ಬಂದ್ಬಿಡುತ್ತೆ ಇದನ್ನು ನಾವು ಬ್ಯಾಕ್ ಫಿಲ್ಟರ್ ಅಂತ ಹೇಳ್ತೀವಿ ಇದರಲ್ಲಿ ಬರುತ್ತೆ ಇವೆರಡು ಕೂಡ ರಿಮೂವ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಸಾಕಾಗುತ್ತೆ ಸರ್ ವಾರಂಟಿ ಎಲ್ಲ ನಿಮಗೆ ಬ್ರ್ಯಾಂಡ್ ಕಡೆಯಿಂದ ಮಾಡೆಲ್ ಟು ಮಾಡೆಲ್ ನಿಮಗೆ ವಾರಂಟಿ ವೈಸ್ ವೇರಿಯೇಷನ್ ಆಗುತ್ತೆ ನಿಮ್ಗೆ ಈ ಮಾಡೆಲ್ ಬಂದ್ಬಿಟ್ಟು 1 year ಕಂಪ್ರೆನ್ಸಿವ್ ವಾರಂಟಿ ಇರುತ್ತೆ 10 years ಬಂದು ಮೋಟರ್ ವಾರಂಟಿ ಬರುತ್ತೆ ನಿಮಗೆ ಇನ್ಕ್ಲೂಡಿಂಗು ನಿಮಗೆ ಕೆಲವೊಂದು ಬ್ರಾಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ಸ್ಟಾಲೇಷನ್ಗೆ ಸಪರೇಟ್ ಚಾರ್ಜಸ್ ಬರುತ್ತೆ ಇನ್ಸ್ಟಾಲೇಷನ್ ಆಗಿರ್ಬೋದು ಪೈಪ್ ಆಗಿರ್ಬೋದು ಬಟ್ ಕ್ರಾಂಪ್ಟನ್ ಅಲ್ಲಿ ನಿಮಗೆ ಇನ್ಕ್ಲೂಡಿಂಗು ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್ ಪೈಪ್ ಎಲ್ಲದೂ ಕೂಡ ಫ್ರೀ ಆಗಿ ಬರುತ್ತೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಅಂದ್ರೆ ನೀವು ಎಕ್ಸ್ಟ್ರಾ ಏನಾರ ಪರ್ಚೇಸಿಂಗ್ ಇತ್ತು ಅಂದ್ರೆ ಮಾತ್ರ ನಿಮಗೆ ಚಾರ್ಜಬಲ್ ಬರುತ್ತೆ ಸರ್ ಓಕೆ ಸರ್ ಮತ್ತೆ ಸರ್ ನೆಕ್ಸ್ಟ್ ಇದರಲ್ಲಿ ನೀವು ಸ್ವಲ್ಪ ಹೈಯರ್ ಎಂಡ್ ಮಾಡಲ್ ಬರುತ್ತೆ ನಿಮಗೆ ಇದರಲ್ಲಿ ಹೈಯರ್ ಎಂಡ್ ಮಾಡಲ್ ಅಂದ್ರೆ ಈಗ ಫಸ್ಟ್ ಬಂದು ನಿಮಗೆ ಬ್ಯಾಫೆಲ್ ಫಿಲ್ಟರ್ ನೋಡಿದ್ರಿ ಈಗ ಅದರಲ್ಲಿ ನಿಮಗೆ ಇನ್ನೊಂದು ಫಿಲ್ಟರ್ ಲೆಸ್ ಮಾಡಲ್ ಬರುತ್ತೆ ನಿಮಗೆ ಬ್ಯಾಫೆಲ್ ಫಿಲ್ಟರ್ಗೂ ಫಿಲ್ಟರ್ ಲೆಸ್ ಮಾಡಲ್ ಏನು ಡಿಫ್ರೆಂಟ್ ಅಂದ್ರೆ ಕ್ಲೀನಿಂಗ್ ಪರ್ಪಸ್ ಅಲ್ಲಿ ಡಿಫ್ರೆಂಟ್ ಆಗುತ್ತೆ ಸರ್ ಈ ಮಾಡಲ್ ಬಂದು ನಿಮಗೆ 1200 ಸಕ್ಷನ್ ಪವರ್ ಬರುತ್ತೆ ಸೇಮ್ ಆಸ್ ಇಟ್ ಇಸ್ ಇದು ಕೂಡ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಟಚಬಲ್ ಆಪ್ಷನ್ ಇರುತ್ತೆ ವಿತ್ ಮೋಷನ್ ಸೆನ್ಸರ್ ಕೂಡ ಬರುತ್ತೆ ನಿಮಗೆ 1200 ಸಕ್ಷನ್ ಪವರ್ 1200 ಸಕ್ಷನ್ ಪವರ್ ಅಲ್ಲಿ ಫಿಲ್ಟರ್ ಲೆಸ್ ಫಿಲ್ಟರ್ ಲೆಸ್ ಮಾಡಲ್ ಅಲ್ಲಿ ಎವ್ರಿ 30 hours ಟೈಮ್ ಚಿಮ್ನಿ ಬಂದು ಆಟೋಮೆಟಿಕಲಿ ಅದೇ ಕ್ಲೀನಿಂಗ್ ಆಗುತ್ತೆ ಅದೇ ಆಟೋಮೆಟಿಕ್ ಆಗುತ್ತೆ ಅದರಲ್ಲಿ ನಿಮಗೆ ಮ್ಯಾನ್
ಮ್ಯಾನ್ಯಲ್ ಆಗಿ ನೀವು ಆಟೋ ಕ್ಲೀನ್ ಸೆಲೆಕ್ಟ್ ಮಾಡ್ಕೋಬೇಕಿತ್ತು. ಬಟ್ ಇದರಲ್ಲಿ ನಿಮಗೆ 30 ಅವರ್ಸ್, ಈಗ ಸಪೋಸ್ ನೀವು ಡೈಲಿ 1 ಅವರ್ ಯೂಸ್ ಮಾಡ್ತೀರಾ, ಹಾಫ್ ಅನ್ ಅವರ್ ಯೂಸ್ ಮಾಡ್ತೀರಾ, ಈ ಥರ 30 ಅವರ್ಸ್ ಕ್ಯಾಲ್ಕುಲೇಟ್ ಆಗಿ ಆಟೋಮೆಟಿಕಲಿ ಅದೇ ಕ್ಲೀನಿಂಗ್ ಆಗ್ಬಿಡುತ್ತೆ ನಿಮಗೆ. ಓಕೆ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಆಟೋಮೆಟಿಕಲಿ ಅದೇ ಕ್ಲೀನಿಂಗ್ ಆಗುತ್ತೆ ನಿಮಗೆ. ಇದು ಅಷ್ಟು ನಿಮಗೆ ಜಸ್ಟ್ ಇದರಲ್ಲಿ ಅಂದರೆ ಒಂದು ಫಿಲ್ಟರ್ಸ್ ಕೂಡ ರಿಮೂವ್ ಮಾಡೋ ನೆಸೆಸಿಟಿ ಇಲ್ಲ. ಜಸ್ಟ್ ಇದೊಂದು ಐಟಮ್ ಒಂದು ರಿಮೂವ್ ಮಾಡ್ಕೊಂಡು ನೀವು ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸರ್. ಓಕೆ, ಈ ತರ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಅಡ್ವಾನ್ಸ್ ಟೆಕ್ನಾಲಜಿ ಸ್ಪೆಷಲಿ. ಎಸ್. ಮತ್ತೆ ಇದು ಸೈಜ್ ವೈಸ್ ಬೇರೆ ಬೇರೆ ಸೈಜ್. ಸರ್ ಸೈಜ್ ವೈಸ್ ನೀವು ಇದೆ ಈ ಮಾಡೆಲ್ ಬಂದು ನಿಮಗೆ 2 ಫೀಟ್ ಮಾಡಲು. ನಿಮಗೆ ಇದರಲ್ಲಿ 3 ಫೀಟ್ ಅಲ್ಲಿ ಹೋಗ್ತೀರಾ ಅಂದ್ರೆ 3 ಫೀಟ್ ಕೂಡ ಆಪ್ಷನ್ ಬರುತ್ತೆ ನಿಮಗೆ. ಎಸ್ ಸರ್. ಓಕೆ, ಮತ್ತೆ ಸರ್ ಈ ಮಾಡೆಲ್ಗೂ ಕೂಡ 1 ಇಯರ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ, 10 ಇಯರ್ಸ್ ಮೋಟರ್ ವಾರಂಟಿ ಬರುತ್ತೆ ನಿಮಗೆ. ಪ್ಲಸ್ ನಿಮಗೆ ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್ ಫ್ರೀ ಬರುತ್ತೆ ನಿಮಗೆ. ಓಕೆ, ಮತ್ತೆ ಡೆಲಿವರಿನೂ ಎಲ್ಲ ಕಡೆ ನೀಡ್ತೀರಾ ಸರ್? ಸರ್ ಆಲ್ ಓವರ್ ಕರ್ನಾಟಕ ನಮ್ಮದು ಡೆಲಿವರಿ ಎಲ್ಲ ಕಡೆಯಿಂದ ಕೊಡ್ತೀವಿ, ಇನ್ಸ್ಟಾಲೇಷನ್ ಮಾಡ್ಸ್ಕೊಂಡು ಕೊಡ್ತೀವಿ. ಬಟ್ ಬ್ಯಾಂಗ್ಳೂರ್ ಬಂದು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇದೆ, ಫ್ರೀ ಡೆಲಿವರಿ ಆಪ್ಷನ್ ಇದೆ. ಬ್ಯಾಂಗ್ಳೂರ್ ಬಿಟ್ಟು ನಮ್ದು ಔಟ್ ಆಫ್ ಸಿಟಿ ಬಂದ್ಬಿಟ್ಟು ನಿಮಗೆ ಚಾರ್ಜಬಲ್ ಬೇಸಿಸ್ ಡೆಲಿವರಿ ಸಿಗುತ್ತೆ ಸರ್. ಓಕೆ ಸರ್, ಬೆಂಗಳೂರಲ್ಲಿ ಇದ್ರೆ ಕಾಲ್ ಮಾಡಿ ಫ್ರೀ ಡೆಲಿವರಿ ಇರುತ್ತೆ, ಇಲ್ಲಾಂದ್ರೆ ಬೇರೆ ಕಡೆ ಡೆಲಿವರಿ ನೀಡ್ತಾರೆ, ಸ್ವಲ್ಪ ಚಾರ್ಜಸ್ ಇರುತ್ತೆ. ಚಾರ್ಜಸ್ ಅಂದ್ರೆ ಅಂತ ಏನು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಏನು ಹೆವಿ ಬರೋದಿಲ್ಲ ಸರ್. ಯಾಕಂದ್ರೆ ಇವತ್ತು ನಾವು ತುಂಬಾ ಕಡೆ ಡೆಲಿವರಿ ಕೊಟ್ಟಿದ್ದೀವಿ. ಇವತ್ತು ನಮಗೆ ಒಂದು ಕೋಲಾರ ಹಾಕಿದೀವಿ, ಚಿಕ್ಕಬಳ್ಳಾಪುರ ಹಾಕಿದೀವಿ, ಹೈದರಾಬಾದ್ ಹಾಕಿದೀವಿ. ಅರೌಂಡ್ ಒಂದು 450 ರುಪೀಸ್, 400 ರುಪೀಸ್, 300 ರುಪೀಸ್ ಅಷ್ಟೇ ಬರೋದು ಚಾರ್ಜಸ್. ಓಕೆ, ಕಡಿಮೆ ಅಮೌಂಟ್. 300-400 ರುಪೀಸ್ ಮಾತ್ರ ನಿಮಗೆ ಚಾರ್ಜಸ್ ಬರುತ್ತೆ. ಬಟ್ ನೀವು ಸೇವಿಂಗ್ಸ್ ತರ ಯೋಚನೆ ಮಾಡಿದ್ರೆ 4,000 to 5,000 ಮಾರ್ಕೆಟ್ಗಿಂತ ನಿಮ್ಗೆ ವೇರಿಯೇಷನ್ ಆಗುತ್ತಿಲ್ಲ. ಹೌದು, ಅಷ್ಟಂತೂ ಈಸಿಲಿ ಆಗುತ್ತೆ. ಎಸ್ ಸರ್. ಮತ್ತೆ ನಿಮ್ಗೆ ಅದರಲ್ಲಿ ಸ್ವಲ್ಪ ಹೈರ್ ಎಂಡ್ ಹೋಗ್ತದೆ ಅಂದ್ರೆ ಇನ್ನೂ ಒಂದು ಮಾಡಲ್ ಬರುತ್ತೆ. ಇಲ್ಲೇನು ನೋಡ್ತಾ ಇದು 3 ಫೀಟ್ ಮಾಡಲು. ಏನು ಸರ್, ಫುಲ್ ಕರ್ವ್ ತರ ಇದೆ ಇದು ಡಿಸೈನ್? ಸರ್ ಈ ಮಾಡೆಲ್ ಕರ್ವ್ ಮಾಡಲ್ ಸರ್. ಕರ್ವ್ ಮಾಡಲ್ ಇದು 3 ಫೀಟ್ ಮಾಡಲು. ನಿಮ್ಗೆ ಇದರಲ್ಲಿ ನಿಮಗೆ 2 ಫೀಟ್ ಆಪ್ಷನ್ ಸಿಗುತ್ತೆ, 3 ಫೀಟ್ ಆಪ್ಷನ್ ಸಿಗುತ್ತೆ ನಿಮಗೆ. ಎಸ್ ಸರ್. ಇಲ್ಲಿ ಡಿಸ್ಪ್ಲೇ ಹಾಕಿರೋ ಬಂದು ನಾವು 3 ಫೀಟ್ ಹಾಕಿದ್ದೀವಿ, 2 ಫೀಟ್ ಡಿಸ್ಪ್ಲೇ ಹಾಕಿಲ್ಲ. ನಿಮ್ಗೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 1450 ಸೆಕ್ಷನ್ ಪವರ್ ಬರುತ್ತೆ. ಓಕೆ, ಇದರಲ್ಲೂ ಕೂಡ ನಿಮಗೆ ಫಿಲ್ಟರ್ ಲೆಸ್ ಮಾಡಲ್. ಇದು ಕೂಡ ಫಿಲ್ಟರ್ ಲೆಸ್ ಮಾಡಲ್ ಸರ್. ಆಟೋಮೆಟಿಕ್ ಎಲ್ಲ ಕ್ಲೀನಿಂಗ್ ಆಗ್ಬಿಡುತ್ತೆ ಸರ್. ಎವ್ರಿ 30 ಅವರ್ಸ್ ಒಂದು ಸುಮ್ಮನೆ ಆಟೋಮೆಟಿಕಲಿ ಅದೇ ಕ್ಲೀನಿಂಗ್ ಆಗ್ಬಿಡುತ್ತೆ. ನೀವು ಮ್ಯಾನ್ಯಲ್ ಆಗಿ ಜಸ್ಟ್ ಆಯಿಲ್ ಒಂದು ರಿಮೂವ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ, ಸಾಕಾಗ್ಬಿಡುತ್ತೆ ನಿಮಗೆ. ಓಕೆ, ಈಸಿ ಇರುತ್ತೆ ಮೇಂಟೆನೆನ್ಸ್ಗೂ ಎಲ್ಲ. ಮೇಂಟೆನೆನ್ಸ್ ಕೂಡ ಈಸಿ ಬರುತ್ತೆ ನಿಮಗೆ ಸರ್. ಅಷ್ಟೇ ಅಲ್ಲ, ಈ ಮಾಡೆಲ್ ಇನ್ನೂ ಒಂದು ಎಕ್ಸ್ಟ್ರಾ ಫೀಚರ್ಸ್ ಬರುತ್ತೆ. ಮಾರ್ಕೆಟಲ್ಲಿ ಯಾವ ಮಾಡಲಲ್ಲೂ ಆ ಥರ ಫೀಚರ್ಸ್ ಇಲ್ಲ. ಆ ಫೀಚರ್ಸ್ ಏನಂದ್ರೆ ಇದರಲ್ಲಿ ನಿಮಗೆ ಸ್ಟವ್ ಆನ್ ಮಾಡಿದ್ರೆ ಚಿಮ್ನಿ ಆಟೋಮೆಟಿಕಲಿ ಅದೇ ಆನ್ ಆಗುತ್ತೆ. ಸ್ಟವ್ ಆಟೋಮೆಟಿಕ್ ಹೇಗೆ ಸರ್? ಅಂದ್ರೆ ನಮ್ಮ ರೂಮ್ ಟೆಂಪರೇಚರ್ಗಿಂತ ಸ್ವಲ್ಪ ಟೆಂಪರೇಚರ್ ಇನ್ಕ್ರೀಸ್ ಆದ್ರೂ ಕೂಡ ಚಿಮ್ನಿ ಬಂದು ಆಟೋಮೆಟಿಕಲಿ ಅದೇ ಆನ್ ಆಗುತ್ತೆ. ಈಗ ಬಾಟಮ್ ಅಲ್ಲಿ ನಿಮಗೆ 2 ಹೀಟಿಂಗ್ ಸೆನ್ಸರ್ ಇದೆ. ಓಕೆ, ಹೀಟಿಂಗ್ ಸೆನ್ಸರ್ಗೆ ಸ್ವಲ್ಪ ಹೀಟ್ ಟಚ್ ಆದ್ರೂ ಕೂಡ ಚಿಮ್ನಿ ಆಟೋಮೆಟಿಕಲಿ ಅದೇ ಆಗುತ್ತೆ. ಇದು ಸ್ಪೆಷಲ್ ಆಗಿ ನ್ಯೂ ಟೆಕ್ನಾಲಜಿ. ಹೌದು ಸರ್, ಇದು ಕ್ರಾಂಪ್ಟರಲ್ಲೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿರೋದು. ಹೌದು, ಆಟೋಮೆಟಿಕ್ ಆಗಿ ಆನ್ ಆಗಿಬಿಡುತ್ತೆ, ನೀವೇ ಆನ್ ಮಾಡೋ ಅವಶ್ಯಕತೆ ಆನ್ ಮಾಡೋ ನೆಸೆಸಿಟಿ ಇಲ್ಲ. ಇನ್ ಕೇಸ್ ಇದು ಏನಕ್ಕೆ ಏಜ್ಡ್ ಪರ್ಸನ್ ಇರ್ತಾರೆ, ಆನ್ ಮಾಡೋಕೆ ಬರುತ್ತೆ, ಒಬ್ಬೊಬ್ಬರಿಗೆ ಆನ್ ಮಾಡೋಕೆ ಬರಲ್ಲ ಅಂತ ತುಂಬಾ ಬೆನಿಫಿಟ್. ಇಲ್ಲಪ್ಪ ನಮ್ಗೆ ಹತ್ರ ಸೆನ್ಸರ್ ಬೇಡ ಅಂದ್ರೆ ಬೇಕಾದ್ರೆ ಸೆನ್ಸರ್ ಲಾಕೆ ಮಾಡ್ಬೋದು ಸರ್, ವರ್ಕ್ ಆಗದಿದ್ದಲ್ಲಿ. ಆ ತರನೂ ಮಾಡ್ಬೋದು. ಸೆನ್ಸರ್ ಬೇಕಾದ್ರೆ ನೀವು ಲಾಕೆ ಮಾಡ್ಬೋದಾಗುತ್ತೆ, ಅದು ಕೂಡ ಆಪ್ಷನ್ ಇರುತ್ತೆ. ಈ ಮಾಡೆಲ್ ಬಂದು ನಿಮಗೆ ಅವಾಗಲೇ ನೋಡಿ ಮಾಡೋದ್ರಲ್ಲಿ 1 ಇಯರ್ ವಾರಂಟಿ. ಬಟ್ ಈ ಮಾಡೆಲ್ ಬಂದು ನಿಮಗೆ 3 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ. 3 ಇಯರ್ಸ್ ವಾರಂಟಿ, 3 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ, 10 ಇಯರ್ಸ್ ಮೋಟರ್ ವಾರಂಟಿ. ಓಕೆ, 10 ಇಯರ್ಸ್ ಮೋಟರ್ ವಾರಂಟಿ. ಅದರ ಒಳಗಡೆ ಏನೇ ಆದ್ರೂ ಎಲ್ಲ ಕಂಪನಿಯವರೇ ಮಾಡ್ಬಿಡ್ತಾರೆ ಸರ್. ನಿಮಗೆ 10 ಇಯರ್ಸ್ ಬಂದು ಓನ್ಲಿ ಫಾರ್ ಮೋಟರ್ ವಾರಂಟಿ ಇರುತ್ತೆ. ಅದರಲ್ಲಿ ಏನೇ ಇರೋದು ನಿಮ್ಮ ಕಂಪನಿಯಿಂದ ರಿಪೇರ್ ಆಗುತ್ತೆ ಇಲ್ಲ ರೀಪ್ಲೇಸ್ಮೆಂಟ್ ಆಗುತ್ತೆ. ಸೇಮ್ ಆಸ್ ಇಟ್ ಇಸ್ ಕಂಪ್ರೆನ್ಸಿವ್ ವಾರಂಟಿ ಕೂಡ 3 ಇಯರ್ಸ್ ಬರುತ್ತೆ. ಅದರಲ್ಲೂ ಅಷ್ಟೇ ನಿಮಗೆ ರಿಪೇರ್ ಆಗುತ್ತೆ ಇಲ್ಲ ರೀಪ್ಲೇಸ್ಮೆಂಟ್ ಆಗುತ್ತೆ. ಎಸ್ ಸರ್. ಓಕೆ, ಮತ್ತೆ ಸರ್ ಇದರಲ್ಲಿ ನಿಮಗೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ 3 ಸ್ಪೀಡ್ ಮಾಡಲ್ಸ್ ಆಯ್ತು. ಈಗ ಒಬ್ಬೊಬ್ರು 3 ಸ್ಪೀಡ್ ಇಷ್ಟಪಡ್ತಾರೆ, ಒಬ್ಬೊಬ್ರು 9 ಸ್ಪೀಡ್ ಇಷ್ಟಪಡ್ತಾರೆ ನಿಮಗೆ. ಈಗ ನಿಮಗೆ 3 ಸ್ಪೀಡ್ ಆದ್ಮೇಲೆ ಇದರಲ್ಲಿ 9 ಸ್ಪೀಡ್ ಮಾಡಲ್ಸ್ ಕೂಡ ಬರುತ್ತೆ ನಿಮಗೆ. ಸ್ಪೀಡ್ ಜಾಸ್ತಿ ಇರುತ್ತೆ ಸರ್, ಸ್ಪೀಡ್ ಜಾಸ್ತಿ ಬರುತ್ತೆ ನಿಮಗೆ. BLDC ವಿತ್ ಇನ್ವರ್ಟರ್ ಮೋಟರ್ ಬರುತ್ತೆ ನಿಮಗೆ. ನಾಯ್ಸ್ ಲೆವೆಲ್ ಎಲ್ಲ ಮಾಡಲ್ಗಿಂತ ತುಂಬಾ ಕಡಿಮೆ ಬರುತ್ತೆ ನಿಮಗೆ. ಓಕೆ, ಇಲ್ಲಿ ಏನ್ ನೋಡ್ತಾ ಇದ್ರೆ ಈ ಮಾಡಲ್ ಬಂದು ನಿಮಗೆ 60 ಸೆಂಟಿಮೀಟರ್ 2 ಫೀಟ್ ಮಾಡಲ್. ಇದು ವಾವ್, ನೋಡಿ ಈ ತರ ಸ್ಕ್ವೇರ್ ಕಂಪ್ಲೀಟ್ಲಿ ವಿತ್ LED ಡಿಸ್ಪ್ಲೇ ಸರ್. ಇದು ಅದಕ್ಕಿಂತ ಪ್ರೀಮಿಯಂ ಸೆಗ್ಮೆಂಟ್ ಈ ಮಾಡಲ್ ಬಂದು. ಫ್ಯಾನ್ ಸ್ಪೀಡ್ ಬಂದು ಇದರಲ್ಲಿ 9 ಸ್ಪೀಡ್ ಆಪ್ಷನ್ ಬರುತ್ತೆ. ಓಕೆ, ಈ ತರ ನೋಡಿ 9 ಸ್ಪೀಡ್ ವರೆಗೂ ಇರುತ್ತೆ. 9 ಸ್ಪೀಡ್ ಬರುತ್ತೆ ನಿಮಗೆ. ಕಂಪ್ಲೀಟ್ ಆಗಿ ನೋಡೋದಾದ್ರೆ ತುಂಬಾನೇ ಬೆಸ್ಟ್ ಆಗಿರುತ್ತೆ. ಎಸ್ ಸರ್. 9 ಸ್ಪೀಡ್ ವಿತ್ BLDC ಇನ್ವರ್ಟರ್ ಮೋಟರ್ ಸರ್. BLDC ಬರೋದ್ರಿಂದ ಏನಾಗುತ್ತೆ ಅಂದ್ರೆ ನಾರ್ಮಲ್ ಇಂಡಕ್ಷನ್ ಮೋಟರ್ಗೂ BLDC ಮೋಟರ್ಗೂ 30 to 40% ಎನರ್ಜಿ ಸೇವಿಂಗ್ಸ್ ಆಗುತ್ತೆ. 50% ನಾಯ್ಸ್ ಲೆವೆಲ್ ಕಡಿಮೆ ಇರುತ್ತೆ ನಿಮಗೆ. ಓಕೆ, ಎಸ್. ಇದರಲ್ಲಿ ನಿಮಗೆ 2 ಫೀಟ್ ಅಲ್ಲಿ ಆಪ್ಷನ್ ಸಿಗುತ್ತೆ ನಿಮಗೆ. 2 ಫೀಟ್ ಬೇಡ ಅಂದ್ರೆ ನಿಮಗೆ 2.5 ಫೀಟ್ ಆಪ್ಷನ್ ಸಿಗುತ್ತೆ. 2.5 ಬೇಡ ಅಂದ್ರೆ ನಿಮಗೆ 3 ಫೀಟ್ ಅಲ್ಲಿ ಆಪ್ಷನ್ ಸಿಗುತ್ತೆ ನಿಮಗೆ. ಓಕೆ, ಯಾವ ತರ ಬೇಕು ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕಾದ್ರೂ ನಿಮಗೆ ಆಪ್ಷನ್. ನಿಮಗೆ ಅದು ನಿಮ್ಮ ಕಿಚನ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಯಾವ ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲ ಜಾಸ್ತಿ ಬರುತ್ತೆ ಸರ್. ನಾನು ಹೇಳಿದ್ದಲ್ಲ, ಇಂಡಕ್ಷನ್ ಮೋಟರ್ಗಿಂತ BLDC ಮೋಟರ್ ಅಲ್ಲಿ 40% ಎನರ್ಜಿ ಸೇವಿಂಗ್ಸ್. ಓಕೆ, 40%. 40%. ಈಗ ಹೇಳ್ಬೇಕು ಅಂದ್ರೆ ಈಗ ನಾರ್ಮಲ್ ಇದೆ BLDC ಚಿಮ್ನಿ ತಗೊಳ್ಳಿ, ನೀವು 8 ಅವರ್ಸ್ ಕಂಟಿನ್ಯೂಸ್ ನೀವು ಆನ್ ಮಾಡಿಬಿಟ್ರು ಕೂಡ ನಿಮಗೆ 1.5 ಯೂನಿಟ್ಗಿಂತ ಜಾಸ್ತಿ ತಗೊಳೋದೇ ಇಲ್ಲ. ಈಗ ಇಲ್ಲಿ ತನಕ ಈ ಕರ್ವ್ ಮಾಡಲ್ ನೋಡಿದ್ರೆ, ಕರ್ವ್ ಅಷ್ಟೇ ಅಂದರೆ ಇನ್ನೊಂದು ಬಾಕ್ಸ್ ಟೈಪ್ ಬರುತ್ತೆ ನಿಮಗೆ. ಬಾಕ್ಸ್ ಟೈಪ್ ಅಲ್ಲೂ ಕೂಡ ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ BLDC ಮೋಟರು. ನಿಮ್ಗೆ ಇದರಲ್ಲಿ ಬಂದು ನಿಮಗೆ 2 ಫೀಟ್ ಆಪ್ಷನ್ ಸಿಗುತ್ತೆ, 2.5 ಸಿಗುತ್ತೆ ನಿಮಗೆ, 3 ಫೀಟ್ ಆಪ್ಷನ್ ಸಿಗುತ್ತೆ ನಿಮಗೆ. ಲೈಕ್ 2 ಫೀಟ್ ಅಲ್ಲಿ ಹೋಗ್ತೀರಾ ಅಂದ್ರೆ 1350 ಸೆಕ್ಷನ್ ಪವರು, 2.5 ಹೋಗ್ತೀರಾ ಅಂದ್ರೆ 1400 ಸೆಕ್ಷನ್ ಪವರು, 3 ಫೀಟ್ ಅಲ್ಲಿ ಹೋಗ್ತೀರಾ ಅಂದ್ರೆ ನಿಮಗೆ 1450 ಸೆಕ್ಷನ್ ಪವರು. ಓಕೆ,
ಕ್ರಾಂಪ್ಟನ್ ಅಲ್ಲಿ 1000 ಸೆಕ್ಷನ್ ಪವರ್ ಇಂದ 2040 ಸೆಕ್ಷನ್ ಪವರ್ ವರೆಗೂ ಮಾಡೆಲ್ಸ್ ಇದೆ ಸರ್. ಎಸ್, ಮತ್ತೆ ಪವರ್ ಸ್ಪೀಡ್ ಎಷ್ಟವರೆಗೂ ಇರುತ್ತೆ ಸರ್? ಸರ್ ಈ ಮಾಡೆಲ್ ಬಂದು ನಿಮಗೆ 9 ಸ್ಪೀಡ್ ಬರುತ್ತೆ. ನಿಮಗೆ 9 ಸ್ಪೀಡ್. ಈಗ ನೋಡಿ ಫ್ಯಾನ್ ಸ್ಪೀಡ್ 3, 4 ಇಲ್ಲ ಇಮಿಡಿಯೇಟ್ಲಿ ನಿಮಗೆ 9 ಸ್ಪೀಡ್ ಬೇಕು, ಬೂಸ್ಟರ್ ಆಪ್ಷನ್ ಬರುತ್ತೆ. ನೀವು ಬೂಸ್ಟರ್ ಸೆಲೆಕ್ಟ್ ಮಾಡ್ಕೊಂಡು ಇಮಿಡಿಯೇಟ್ಲಿ 9 ಸ್ಪೀಡ್ ತಗೊಳ್ಳುತ್ತೆ. 9 ಸ್ಪೀಡ್ ಆಟೋಮೆಟಿಕಲಿ 9 ಸ್ಪೀಡ್ ತಗೊಳುತ್ತೆ. ಅದು ಕೂಡ ಈ ಮಾಡೆಲ್ ಕೂಡ ಫಿಲ್ಟರ್ಲೆಸ್ ಮಾಡೆಲ್. ಓಕೆ, ಇದನ್ನು ಫಿಲ್ಟರ್ಲೆಸ್. ಇದು ಕೂಡ ಫಿಲ್ಟರ್ಲೆಸ್ ಮಾಡೆಲ್. ಓಕೆ, ವಿತ್ BLDC ಇನ್ವರ್ಟರ್ ಮೋಟರ್, 40% ಎನರ್ಜಿ ಸೇವಿಂಗ್ಸ್, 50% ನಾಯ್ಸ್ ಲೆವೆಲ್ ಕಡಿಮೆ. ನಿಮಗೆ 4 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ, 10 ಇಯರ್ಸ್ ಮೋಟರ್ ವಾರಂಟಿ ನಿಮಗೆ, ಇನ್ಕ್ಲೂಡಿಂಗ್ ನಿಮಗೆ ಡೆಲಿವರಿ ವಿತ್ ಇನ್ಸ್ಟಾಲೇಷನ್ ಫ್ರೀ. ಎಸ್, ಇದರಲ್ಲಿ ನೋಡಿ ಸ್ವಲ್ಪ ಯಾರಿಗೆಲ್ಲ ಸ್ಕ್ವೇರ್ ಶೇಪ್ ಅಲ್ಲಿ ಬೇಕಂದ್ರೂ ಸಹಿತ ಅವೈಲೇಬಲ್ ಇದಾವೆ. ಅದು ಕೂಡ ನಿಮಗೆ 3 ಸೈಜ್ ಅಲ್ಲಿ ಅವೈಲೇಬಿಲಿಟಿ ಸಿಗುತ್ತೆ. 2, 2.5, 3 ಫೀಟ್ ಅಲ್ಲಿ ನಿಮಗೆ ಚಿಕ್ಕ ಸೈಜ್ ಸಿಗುತ್ತೆ, ದೊಡ್ಡ ಸೈಜ್. ಹೌದು ಸರ್. ಈಗ ನಾವು ನಾರ್ಮಲ್ ಆಗಿ ಈಗ ಕಿಚನ್ ಸೈಜ್ ತುಂಬಾ ಚಿಕ್ಕದಿರುತ್ತೆ, ಬರ್ನರ್ಸ್ ಸ್ಟವ್ ತುಂಬಾ ಕಡಿಮೆ ಯೂಸ್ ಮಾಡ್ತಾ ಇರ್ತಾರೆ ಅಂತ ಟೈಮಲ್ಲಿ 2 ಫೀಟ್ ತಗೊಳ್ಳಿ. ಸ್ಪೇಸ್ ಇದ್ರೆ 2.5 ತಗೊಳ್ಳಿ. ಇಲ್ಲ ಸರ್ ಕಿಚನ್ ಸೈಜ್ ತುಂಬಾ ದೊಡ್ಡದಿದೆ ಅಂದ್ರೆ ಬೇಕಾದ್ರೆ 3 ಫೀಟ್ ಅಲ್ಲಿ ಬೇಕಾದ್ರೂ ಹೋಗಬಹುದಾಗುತ್ತೆ ನಿಮಗೆ. ಎಸ್, ಎಲ್ಲಾನು ಎನಿ ಟೈಮ್ ಸ್ಟಾಕ್ ಸಿಗುತ್ತಾ ಸರ್ ನಿಮ್ಮ ಹತ್ರ? ಸರ್ ಇವತ್ತು ನಿಮಗೆ ಬೇಕಾದ್ರೆ ನೀವು ಕಾಲ್ ಮಾಡಿ ನೀವು ಬುಕಿಂಗ್ ಮಾಡಿದ್ರು ಕೂಡ ನಾವು ವಿತ್ ಇನ್ ಬ್ಯಾಂಗ್ಳೂರು ಕ್ಯಾಶ್ ಆನ್ ಡೆಲಿವರಿ ನಾವು ಮಾಡ್ಕೊಂಡು ಕೊಡ್ತೀವಿ ಸರ್. ಓಕೆ, ಅದು ಕೂಡ ಒಂದು ಬೆಸ್ಟ್ ಪ್ರೈಸಿಂಗ್ ಅಲ್ಲೇನೆ. ಇಲ್ಲ ನಿಮಗೆ ಒಂದು ಔಟ್ ಆಫ್ ಸಿಟಿ ಡೆಲಿವರಿ ಇತ್ತು ಅಂದ್ರೆ ಇವತ್ತು ಬುಕಿಂಗ್ ತಗೊಂಡ್ರೆ ನಿಮಗೆ ನಾಳೆ ನಾವು ಟ್ರಾನ್ಸ್ಪೋರ್ಟ್ ಹಾಕ್ತೀವಿ, ನೀವು ನಾಳೆ ರಿಸೀವ್ ಆಗುತ್ತೆ ನಿಮಗೆ. ಎಸ್, ಆ ತರನೂ ಅವೈಲೇಬಲ್ ಇದೆ. ಆ ತರನೂ ಕೂಡ ಆಪ್ಷನ್ ಸಿಗುತ್ತೆ ನಿಮಗೆ. ಮತ್ತೆ ಸರ್ ನೆಕ್ಸ್ಟ್ 1 ಡೇ ಡೆಲಿವರಿ, 1 ಡೇ ಇನ್ಸ್ಟಾಲೇಷನ್ ಆಪ್ಷನ್. ಎಸ್ ಸರ್. ಇದನ್ನ ಬಿಟ್ಟರೆ ನೆಕ್ಸ್ಟ್ ನಿಮಗೆ ಸ್ಲಾಂಟ್ ಸೀರೀಸ್. ಸ್ಲಾಂಟ್ ಅಲ್ಲಿ ನಿಮಗೆ ಸ್ಟಾರ್ಟಿಂಗ್ ಮಾಡಲ್ ಬಂದು ನಿಮಗೆ 1350 ಬರುತ್ತೆ ನಿಮಗೆ. ಓಕೆ, ಒಂದು 1350 ಸೆಕ್ಷನ್ ಪವರ್, ಫ್ಯಾನ್ ಸ್ಪೀಡ್ ಇದರಲ್ಲೂ ಕೂಡ ನಿಮಗೆ 3 ಸ್ಪೀಡ್ ಆಪ್ಷನ್ ಬರುತ್ತೆ ಸರ್. ಎಸ್, ಈ ತರ ನೋಡಿ ಸ್ವಲ್ಪ ಡಿಫ್ರೆಂಟ್ ಅಲ್ಲಿ ಬೇಕಂದ್ರೆ ಸಹ ಅವೈಲೇಬಲ್ ಇದೆ. ಇದಕ್ಕೆ ಏನು ಡಿಫರೆನ್ಸ್ ಇದೆ ಸರ್? ಸರ್ ಇದರಲ್ಲೆಲ್ಲ ಫ್ಯಾನು ಮತ್ತೆ ಮೋಟರ್ ಬಂದು ಏನಾಗುತ್ತೆ ಟಾಪ್ ಆಗಿ ಬರುತ್ತೆ ನಿಮಗೆ. ಓಕೆ, ಈ ಡಕ್ಟಿಂಗ್ ಕಿಟ್ ಒಳಗಡೆ ಬರುತ್ತೆ. ಕವರೇಜ್ ಏರಿಯಾ ಬಂದು ಬಾಟಮ್ ಏರಿಯಾ ಕವರೇಜ್ ಇದರಲ್ಲೂ ಕೂಡ ಬರುತ್ತೆ ನಿಮಗೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಫ್ಯಾನು ಮತ್ತೆ ಮೋಟರ್ ಬಂದು ಡೈರೆಕ್ಟ್ ಬರುತ್ತೆ ನಿಮಗೆ. ಡೈರೆಕ್ಟ್ ಬರುತ್ತೆ. ಕವರೇಜ್ ಏರಿಯಾ ಬಂದು ನಿಮ್ಗೆ ಹಾರಿಜಾಂಟಲ್ ಈ ಟೈಪ್ ಬರುತ್ತೆ. ಪ್ಲಸ್ ಇನ್ ಕೇಸ್ ಸ್ವಲ್ಪ ಮನೆಯಲ್ಲಿ ಹೈಟ್ ಇರ್ತಾರೆ, ತಲೆ ಟಚ್ ಆಗುತ್ತೆ ಈ ತರ ಚಿಮ್ನಿನಲ್ಲಿ, ಈ ತರ ಬಾಕ್ಸ್ ಆಗಿರ್ಬೋದು, ಇಲ್ಲ ನಿಮಗೆ ಸ್ಕ್ವೇರ್ ಆಗಿರ್ಬೋದು, ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ತಲೆಗೆ ಟಚ್ ಆಗುತ್ತೆ, ನಾವು ತುಂಬಾ ರಫ್ ಯೂಸ್ ಮಾಡ್ತೀವಿ, ಹೊಡಿತೀವಿ, ಈ ತರ ಮೈಂಡ್ ಸೆಟ್ ಇದ್ರೆ ಬೇಕಾದ್ರೆ ಲೇಟೆಸ್ಟ್ ಡಿಸೈನ್ ಅಂದ್ರೆ ಸ್ಲಾಂಟ್ ಅಲ್ಲಿ ಹಾಕೋಬಹುದಾಗುತ್ತೆ. ಎಸ್, ಈಗ ಯಾರಿಗೆ ಒಂದು ಕಸ್ಟಮರ್ಗೆ ಯಾವ ತರ ಬೇಕಂದ್ರೆ ನೀವು ಸಜೆಷನ್ ಕೊಡ್ತೀರಲ್ಲ? ಹೌದು ಸರ್. ಈಗ ಕಿಚನ್ ಫೋಟೋ ತೋರಿಸಿದ್ರೆ ಬೇಕಾದ್ರೆ ನಿಮಗೆ ಯಾವ ಮಾಡಲ್ ಸೂಟಬಲ್ ಆಗುತ್ತೆ ಅಂತ ನೀವು ಹೇಳ್ತೀವಿ. ಅಷ್ಟೆಲ್ಲ ಕಂಪ್ನಿಯಿಂದ ಟೆಕ್ನಿಷಿಯನ್ ಕೂಡ ನಿಮಗೆ ಸೈಟ್ ವಿಸಿಟ್ ಮಾಡ್ತಾರೆ, ಅದು ಕೂಡ ನಿಮಗೆ ಫ್ರೀ. ಓಕೆ, ಫ್ರೀ ಆಗಿ ಚಾರ್ಜಬಲ್ ನಿಮಗೆ. ಎಸ್ ಸರ್. ಇದು ಏನೆಲ್ಲ ಫೀಚರ್ಸ್ ಇದೆ ಸರ್ ಇದರಲ್ಲಿ? ಸರ್ ಈ ಮಾಡಲ್ ಬಂದು ನಿಮಗೆ 1350 ಸೆಕ್ಷನ್ ಪವರ್ ಬರುತ್ತೆ. ಫ್ಯಾನ್ ಸ್ಪೀಡ್ ಬಂದು 3 ಸ್ಪೀಡ್ ಆಪ್ಷನ್ ಬರುತ್ತೆ ನಿಮಗೆ. ಇದು ಕೂಡ ನಿಮಗೆ ಕಂಪ್ಲೀಟ್ಲಿ ಸೆನ್ಸರ್ ಮಾಡಲ್ಲ ನಿಮಗೆ. ಎಸ್, ಇದರಲ್ಲಿ ಕೂಡ ನಿಮಗೆ 1350 ಸೆಕ್ಷನ್ ಪವರ್ 2 ಫೀಟ್ ಮಾಡಲ್ಲ ನಿಮಗೆ. 2 ಫೀಟ್ ಅಲ್ಲಿ ನಿಮಗೆ 1350 ಸೆಕ್ಷನ್ ಪವರ್, 3 ಫೀಟ್ ಅಲ್ಲಿ ಹೋಗ್ತಾರೆ ಅಂದ್ರೆ 1580 ಸೆಕ್ಷನ್ ಪವರ್. ನಿಮಗೆ ಇದರಲ್ಲಿ 2 ಸೈಜ್ ಕೂಡ ಅವೈಲೇಬಿಲಿಟಿ ಸಿಗುತ್ತೆ. 2 ಸೈಜ್ಗೂ ಕೂಡ 1 ಇಯರ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ ನಿಮಗೆ, 10 ಇಯರ್ಸ್ ಮೋಟರ್ ವಾರಂಟಿ, ಇನ್ಕ್ಲೂಡಿಂಗ್ ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್ ಫ್ರೀ ಬರುತ್ತೆ ಸರ್. ಎಸ್ ಸರ್. ಇಷ್ಟೇ ಅಲ್ಲ ನಿಮಗೆ ಸರ್, ಇದಕ್ಕಿಂತ ಇನ್ನ ಪ್ರೀಮಿಯಂ ಬರುತ್ತೆ ನಿಮಗೆ. ಆ ಪ್ರೀಮಿಯಂ ಅಲ್ಲಿ ಏನಾಗುತ್ತೆ ಅಂದ್ರೆ ಸೇಮ್ ಹಿಂಗ್ ನೋಡೋಕೆ ಡಿಸೈನ್ ಒಂದೇ ತರ ಬರುತ್ತೆ ಮಾಡಲು. ಹಾ ಸರ್. ಬಟ್ ನಿಮಗೆ ಡಿಫ್ರೆಂಟ್ ಫ್ಯೂಚರ್ಸ್ ಅಲ್ಲಿ ಡಿಫ್ರೆಂಟ್ ಆಗುತ್ತೆ ಸರ್. ಓಕೆ, ಏನು ಎಕ್ಸ್ಟ್ರಾ ಫೀಚರ್ಸ್ ಕೊಟ್ಟಿದ್ದೀರಾ ಸರ್ ಇದರಲ್ಲಿ? ಸರ್ ನೀವು ಅವಾಗಲೇ ನೀವು ಒಂದು ಮಾಡೆಲ್ ನೋಡಿದ್ರೆ, ಒಂದು ಕರು ಮಾಡೆಲ್, ನೀವು ಸ್ಟವ್ ಆನ್ ಮಾಡಿದ್ರೆ ಚಿಮ್ನಿ ಆನ್ ಆಗುತ್ತೆ ಮತ್ತು ವಾರಂಟಿ ವೈಸ್ ಜಾಸ್ತಿ. ಸೇಮ್ ಆಸ್ ಇಟ್ ಇಸ್ ಅದೇ ತರ ನಿಮಗೆ ಸ್ಲಾಂಟ್ ಅಲ್ಲೂ ಕೂಡ ಬರುತ್ತೆ ನಿಮಗೆ. ಓಕೆ, ಇದು ಆಟೋಮೆಟಿಕ್ ಆನ್ ಆಗುತ್ತೆ ಸರ್? ಸರ್ ಈ ಮಾಡೆಲ್ ಬಂದು ಏನಾಗುತ್ತೆ ಅಂದ್ರೆ 1350 ಸೆಕ್ಷನ್ ಪವರ್, ಅದು ಕೂಡ 1350, ಇದು 1350. ಬಟ್ ಏನಂದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ನಮ್ಮ ರೂಮ್ ಟೆಂಪರೇಚರ್ಗಿಂತ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆದ್ರೂ ಕೂಡ ಚಿಮ್ನಿ ಬಂದು ಆಟೋಮೆಟಿಕಲಿ ಆನ್ ಆಗುತ್ತೆ ನಿಮಗೆ. ನೋಡಿ ಆಫ್ ಇದೆ, ಲೈವ್ ಆಗಿ ಪ್ರೂಫ್ ತೋರಿಸಿ ಸರ್ ಹೇಗೆ ಆನ್ ಆಗುತ್ತೆ ಸರ್. ನೋಡಿ ಬೇಕಾದ್ರೆ ಈಗ ನನಗೆ ಯಾವುದು ಇಟ್ಕೊಂಡಿಲ್ಲ ನಾನು, ಇಲ್ಲೂ ಕೂಡ ನನಗೆ ಯಾವ ರೀತಿ ಸೆನ್ಸರ್ ಟಚ್ ಮಾಡಲ್ಲ. ಇವೆರಡು ಕೂಡ ನಿಮಗೆ ಒಂದು ಹೀಟಿಂಗ್ ಸೆನ್ಸರ್. ಇದು ಹೀಟಿಂಗ್ ಸೆನ್ಸರ್ಗೆ ನಮ್ಮ ಸ್ವಲ್ಪ ನಾನು ಹೀಟ್ ಟಚ್ ಮಾಡ್ತೀನಿ. ಎಸ್, ಸ್ವಲ್ಪ ಆಟೋಮೆಟಿಕ್ ಆನ್ ಆಯ್ತಲ್ಲ, ಆಟೋಮೆಟಿಕಲಿ ಆನ್ ಆಗಿಬಿಡುತ್ತೆ. ನೋಡಿ ಯಾವುದೇ ಬಟನ್ ಪ್ರೆಸ್ ಮಾಡಿಲ್ಲ, ಬರೀ ಆಟೋಮೆಟಿಕ್ ಸ್ವಲ್ಪ ಹೀಟ್ ಆದ್ರೂ ಆನ್ ಆಗಿಬಿಡುತ್ತೆ. ನೀವು ಅದೇ ತರ ನಿಮ್ಗೆ ಈಗ ಕುಕ್ಕರ್ ಏನಾದ್ರು ಇಟ್ಟಿರ್ತೀರಾ, ನಾವು ಸ್ಟವ್ ಆನ್ ಮಾಡಿರ್ತೀರಾ ಅಂತ ಟೈಮಲ್ಲಿ ಅಷ್ಟೇ ನಿಮ್ಗೆ ಆಟೋಮೆಟಿಕಲಿ ಆನ್ ಆಗುತ್ತೆ ನಿಮಗೆ. ಹೌದು, ಇದೊಂದು ಸೇಫ್ಟಿಗೂ ತುಂಬಾ ಚೆನ್ನಾಗಿರುತ್ತೆ. ಹೌದು ಸೇಫ್ಟಿ ಫೀಚರ್. ಮತ್ತೆ ನಿಮಗೆ ಇದು 3 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ, 10 ಇಯರ್ಸ್ ಮೋಟರ್ ವಾರಂಟಿ. ಇದರಲ್ಲೂ ಕೂಡ ನಿಮಗೆ 2 ಫೀಟ್ ಅಲ್ಲೂ ಆಪ್ಷನ್ ಸಿಗುತ್ತೆ, 3 ಫೀಟ್ ಅಲ್ಲೂ ಆಪ್ಷನ್ ಸಿಗುತ್ತೆ. ನೀವು 3 ಫೀಟ್ ಅಲ್ಲಿ ಹೋಗ್ತೀರಾ ಅಂದ್ರೆ ಇನ್ನು ಸೆಕ್ಷನ್ ಪವರ್ ಹೆವಿ ಬರುತ್ತೆ ನಿಮಗೆ. 3 ಫೀಟ್ ಅಲ್ಲಿ 1350 ಬರುತ್ತೆ ನಿಮಗೆ. ಎಸ್ ಸರ್. ಇಷ್ಟೇ ಅಲ್ಲ ನಿಮಗೆ ಸರ್, ಇದರಲ್ಲಿ ಬಂದ್ಬಿಟ್ಟು BLDC ಮಾಡಲ್ಸ್ ಬರುತ್ತೆ ನಿಮಗೆ. BLDC ನಲ್ಲಿ ತುಂಬಾ ಒಂದು ಪ್ರೀಮಿಯಂ ಮಾಡೆಲ್ ಅಂತಾನೆ ಹೇಳ್ಬೋದು. ಅದು ಕೂಡ ಎಲ್ಲ ಮಾಡೆಲ್ಗಿಂತ ತುಂಬಾ ರನ್ನಿಂಗ್ ಮಾಡಲ್ಸ್, ತುಂಬಾ ರನ್ನಿಂಗ್ ಮಾಡಲ್ ಅಂದ್ರೆ ಎಲ್ಲ ಮಾಡಲ್ಸ್ ರನ್ನಿಂಗ್ ಇದೆ, ಎಲ್ಲದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ಡ್ ಮಾಡಲ್ ಇದು ಸರ್. ಇದರಲ್ಲಿ ಬಂದ್ಬಿಟ್ಟು ಇಲ್ಲಿ ಏನ್ ನೋಡ್ತಾ ಇದ್ರೆ ಈ ಮಾಡಲ್ ಬಂದ್ಬಿಟ್ಟು ನಿಮಗೆ 75 ಸೆಂಟಿಮೀಟರ್, ಅದೇ 2.5 ಫೀಟ್. ಇದರಲ್ಲಿ ನಿಮಗೆ 2 ಫೀಟ್ ಆಪ್ಷನ್, 3 ಫೀಟ್ ಆಪ್ಷನ್ ಎರಡು ಕೂಡ ಆಪ್ಷನ್ ಇದೆ ನಿಮಗೆ. ಕವರೇಜ್ ಏರಿಯಾ ಬಂದು ಎಲ್ಲ ಮಾಡಲ್ 5 ಫೀಟ್ ಬಂದ್ರೆ ಈ ಮಾಡಲ್ ಬಂದು ನಿಮಗೆ 9 ಫೀಟ್ ಕವರೇಜ್ ಏರಿಯಾ ಬರುತ್ತೆ. 9 ಫೀಟ್ ಕವರೇಜ್ ಎಲ್ಲಕ್ಕಿಂತ ಟಾಪ್ ಮಾಡೆಲ್ ಇದೆ ಸರ್. ಸರ್ ಇದಕ್ಕಿಂತ ಟಾಪ್ ಮಾಡೆಲ್ ಇದೆ, ಇದಕ್ಕಿಂತ ಟಾಪ್ ಮಾಡೆಲ್ ಇದೆ ನಿಮಗೆ. ಬಟ್ ಇದರಲ್ಲಿ ಬಂದ್ಬಿಟ್ಟು ಪ್ರೀಮಿಯಂ ಅಲ್ಲಿ ನಿಮಗೆ ಇಷ್ಟು ಪ್ರೈಸಿಂಗ್ ಕಡಿಮೆನಲ್ಲಿ ಇಷ್ಟು ಫ್ಯೂಚರ್ಸ್, ಇಷ್ಟು ಕ್ವಾಲಿಟಿ ಯಾವುದು ಬ್ರ್ಯಾಂಡ್ ಅಲ್ಲಿ ಕೊಡೋಕೆ ಚಾನ್ಸ್ ಇದೆ ಸರ್. ಅಷ್ಟು ಕ್ವಾಲಿಟಿ ಈ ಮಾಡೆಲ್ ಇದೆ. 1660 ಸೆಕ್ಷನ್ ಪವರ್ ಇರುತ್ತೆ. ಓಕೆ, ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೇವೆ ಪವರ್ ಯಾವ ತರ ಇದೆ. 1660 ಸೆಕ್ಷನ್ ಪವರ್, ಫ್ಯಾನ್ ಸ್ಪೀಡ್ ಬಂದು 9 ಸ್ಪೀಡ್ ಆಪ್ಷನ್ ಬರುತ್ತೆ ನಿಮಗೆ. ಸರ್ ನೋಡಿ ಇದೊಂದು ಉಡ್ಡು ಪೀಸ್ ಕೂಡ ಇದು ಯಾವ ತರ ಹೇಳ್ಕೊಳ್ಳುತ್ತೆ ಅಂದ್ರೆ, ವಾವ್, ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ.
ಏನ್ ಸರ್ ಫುಲ್ ಶೇಕು ಮಾಡೋಕ್ಕಾಗಲ್ಲ ಸರ್ ಬೇಕಾದ್ರೆ ನೀವೇ ಒಂದ್ಸತಿ ಹೇಳಿ ನೋಡಿ ಸರ್ ಬೇಕಾದ್ರೆ. ನೋಡಿ ಎಳಿಯೋಕೆ ಹೋದ್ರು ಎಳಿಯೋಕೆ ಬರಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ. ಇಷ್ಟು ಹೈ ಪವರ್ ಅಲ್ಲಿ ಅವೈಲೇಬಲ್ ಇದೆ ನೋಡಿ. ಈಗ ಫ್ಯಾನ್ ಸ್ಪೀಡ್ 9 ಇದೆ, ನೀವು ಫ್ಯಾನ್ ಸ್ಪೀಡ್ 9 ಬೇಡವಾ? ನಾನು ಬೇಕಾದ್ರೆ ನೀವು ನೋಡಿ 6 ಅಲ್ಲಿ ಇಟ್ಟಿದ್ದೀನಿ. 6 ಅಲ್ಲಿ ಮಾಡಿದ್ರು ಬರ್ತಾ ಇಲ್ಲ ಸರ್. ನೋಡಿ 6 ಅಲ್ಲಿ ಇಟ್ಟಿದ್ದೀನಿ ನಾನು. ಹೌದು 6 ಅಲ್ಲಿ ಇಟ್ಟು ನೋಡಿ, 5 ಅಲ್ಲಿ ಇರ್ತೀನಿ. ಓಕೆ 5 ಅಲ್ಲಿ ಇಟ್ಟು ನೋಡಿ ನಿಮಗೆ ಎಷ್ಟು ಸ್ಟ್ರಾಂಗ್ ಆಗಿದೆ. ಈ ತರ ಪ್ರೀಮಿಯಂ ಆಗಿ ನಿಮಗೆ ಒಂದು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಎಸ್ ಸರ್. ನಿಮ್ಗೆ ಅಷ್ಟು ನಿಮಗೆ ಸಕ್ಷನ್ ಪವರ್ ಈ ಮಾಡಲಲ್ಲಿ ಬರುತ್ತೆ. ಅದು ಕೂಡ BLDC ಮೋಟರ್ ಆಗಿರೋದ್ರಿಂದ ನಿಮ್ಗೆ ಎಲ್ಲ ಮಾಡೋದ್ರಿಂದ ನಾಯ್ಸ್ ಲೆವೆಲ್ ಕಡಿಮೆ ಇರುತ್ತೆ ನಿಮಗೆ. ವಿತ್ ಎನರ್ಜಿ ಸೇವಿಂಗ್ಸ್ ಇರುತ್ತೆ ನಿಮಗೆ. 4 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ, 10 ಇಯರ್ಸ್ ಬಂದು ಮೋಟರ್ ವಾರಂಟಿ. ಎವ್ರಿ 30 ಅವರ್ಸ್ ಕೊಂಡ್ಸು ಎಲ್ಲ ಮಾಡಲ್ ಚಿಮ್ನಿನೂ ಕೂಡ ಆಟೋಮೆಟಿಕಲಿ ಅದೇ ಕ್ಲೀನಿಂಗ್ ಆಗುತ್ತೆ ಸರ್ ಈ ಮಾಡಲ್. ಸರ್ ನಿಮ್ಗೆ ಅವಾಗಲೇ ಕೇಳಿದ್ರಲ್ಲ ಅದಕ್ಕಿಂತ ಪ್ರೀಮಿಯಂ ಇದೆಯಾ ಅಂತೇಳಿ. ಸರ್ ಇಲ್ಲೇನು ನೋಡ್ತಿದ್ರೆ ಈ ಮಾಡಲ್ ಬಂದು ಅದಕ್ಕಿಂತ ಪ್ರೀಮಿಯಂ ಮಾಡಲು 2040 ಸಕ್ಷನ್ ಪವರ್ ಬರುತ್ತೆ ಸರ್. 2040 ಸಕ್ಷನ್ ಪವರ್ ಸರ್. 2040 ಸಕ್ಷನ್ ಪವರ್ ಬಂದರೂ ಕೂಡ ನಿಮಗೆ ಎಲ್ಲ ಮಾಡಲಿಂದ ನಾಯ್ಸ್ ಲೆವೆಲ್ ಬಂದು ತುಂಬ ಕಡಿಮೆ ಬರುತ್ತೆ. ಎಲ್ಲ ಮಾಡಲಿಂದ ತುಂಬ ಕಡಿಮೆ ಬರುತ್ತೆ ನಿಮಗೆ. ವಿತ್ ನಿಮಗೆ ಫಿಲ್ಟರ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲರಲ್ಲಿ MS ಬಂದರೆ ಇದರಲ್ಲಿ ಈ ಮಾಡಲ್ ಬಂದ್ಬಿಟ್ಟು ಕಂಪ್ಲೀಟ್ಲಿ SS ಬರುತ್ತೆ ನಿಮಗೆ. ಕ್ಲೀನಿಂಗ್ ಪರ್ಪೋಸು ಮೇಂಟೆನೆನ್ಸು ಎಲ್ಲ ಮಾಡಲ್ಗಿನ ಈಸಿ ಇತ್ತು. ವಿತ್ ಎವ್ರಿ 30 ಅವರ್ಸ್ ಕೊಂಡ್ಸು ಚಿಮ್ನಿ ಆಟೋಮೆಟಿಕಲಿ ಅದೇ ಕ್ಲೀನಿಂಗ್ ಆಗುತ್ತೆ. 2 ಗ್ಲಾಸ್ ವೇರಿಯಂಟು ವಿತ್ ಹೈಡ್ರಾಲಿಕ್ ಬರುತ್ತೆ ನಿಮಗೆ. ಒಂದು ಪ್ರೀಮಿಯಂ ಕಿಚನ್ ಅಂತ ಹೇಳಿದ್ರೆ ಬೇಕಾದ್ರೆ ಈ ಮಾಡಲ್ ಹಾಕೋಬಹುದು ಅಂತ ಹೇಳಿದ್ರೆ ತಪ್ಪೇ ಇಲ್ಲ ಸರ್ ನಿಮಗೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಈ ತರ ನೀವು ಐಟಮ್ ಹಾಕೊಂಡ್ರೆ ಎಲ್ಲ ಮಾಡಲು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಮಗೆ. ಅವಾಗಲೇ ನೋಡಿದ್ರು ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸ್ವಲ್ಪ ಲುಕ್ ವೈಸ್ ಇದೆಲ್ಲ ನಿಮಗೆ ಜಾಸ್ತಿ ನೋಡ್ತೀರಾ ಅನ್ನೋದಾದ್ರೆ ಬೇಕಾದ್ರೆ ಈ ಮಾಡಲ್ ಹಾಕೋಬಹುದು ಸರ್. ಎಸ್ ಮತ್ತೆ ಇವೆಲ್ಲ ತುಂಬಾ ಬಾಳಿಕೆ ಬರುತ್ತಲ್ವಾ ಸರ್ ಈಸಿಲಿ ಮ್ಯಾಕ್ಸ್. ಸರ್ ಕ್ರಾಂಪ್ಟನ್ ಕಂಪನಿ 1935 ಇಂದನೂ ಇದೆ ಸರ್. ಅವಾಗ ನೀವು ಒಂದು ಮೋಟಾರ್ ಫೀಲ್ಡ್ ಅಲ್ಲಿ ಅವ್ರು ಬೆಳೆದಿರೋರು. ಹೌದು. ಯಾಕಂದ್ರೆ ಒಂದು ಹೊಸದಾಗಿ ಒಂದು ಸ್ಟಾರ್ಟ್ಅಪ್ ಕಂಪನಿ ಬಂದು ಈ ತರ ಮೇಂಟೈನ್ ಮಾಡೋಕೆ ಚಾನ್ಸೇ ಇಲ್ಲ ನಿಮಗೆ ಈ ತರ ಕ್ವಾಲಿಟಿ ಕೊಟ್ಕೊಂಡು. ತುಂಬಾ ಓಲ್ಡೆಸ್ಟ್ ಕಂಪನಿ ಆಗಿರೋದ್ರಿಂದ ಎಲ್ಲ ಒಳ್ಳೆ ಕ್ವಾಲಿಟಿನೇ ಪ್ರೊವೈಡ್ ಮಾಡ್ತಾರೆ. ಹೌದು ಸರ್. ಇವೆಲ್ಲ ಯಾವ ತರ ಇದೆ ಸರ್ ಮತ್ತೆ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಇದರಲ್ಲಿ? ಸರ್ ಎಕ್ಸ್ಟ್ರಾ ಫೀಚರ್ಸ್ ಹೇಳಿದ್ನಲ್ಲ, ಇಷ್ಟು ಸಕ್ಷನ್ ಪವರ್ ಇದ್ರೂ ಕೂಡ ನಾಯ್ಸ್ ಲೆವೆಲ್ ತುಂಬಾ ಕಡಿಮೆ ಬರುತ್ತೆ. 2 ಗ್ಲಾಸ್ ವೇರಿಯಂಟು ವಿತ್ ಹೈಡ್ರಾಲಿಕ್ ಬರುತ್ತೆ ನಿಮಗೆ. ಒಂದು ಟಚಬಲ್ ಎಲ್ಲ ನೋಡ್ಬೋದು ನಿಮಗೆ. ಇದರಲ್ಲಿ ನಿಮಗೆ ಸೆನ್ಸರ್ ಬರುತ್ತೆ, ನಾರ್ಮಲ್ ಟಚಬಲ್ ಆಪ್ಷನ್ ಇರುತ್ತೆ. ಓಕೆ. ಪ್ಲಸ್ ಇದ್ರಲ್ಲಿ ಯೂಸ್ ಮಾಡಬೇಕಾದ್ರೆ ನೋಡಿ ಡಿಸ್ಪ್ಲೇ ನೋಡಿರ್ಬೋದು ನಿಮಗೆ. ನಿಮಗೆ ಫ್ಯಾನ್ ಸ್ಪೀಡು ಎಷ್ಟು ವರ್ಕ್ ಆಗ್ತಾ ಇದೆ, ಸಕ್ಷನ್ ಪವರ್ ಎಷ್ಟು ವರ್ಕ್ ಆಗ್ತಾ ಇದೆ ಅದು ಕೂಡ ಇದರಲ್ಲಿ ಶೋ ಆಗುತ್ತೆ ನಿಮಗೆ. ಎಸ್ ತುಂಬಾ ಬ್ಯೂಟಿಫುಲ್ ಆಗಿ ಲುಕ್ ವೈಸ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ಇನ್ ಕೇಸ್ ಈಗ ಕಿಚನ್ ಅಲ್ಲಿ ಇದ್ದಾಗ ನಿಮಗೆ ಒಂದು ಕ್ಲಾಕ್ ಗೊತ್ತಾಗಲ್ಲ, ಈಗ ಕ್ಲಾಕ್ ಟೈಮರ್ ಕೂಡ ನೀವು ಸೆಟ್ ಮಾಡ್ಕೋಬಹುದಾಗುತ್ತೆ. ಓಕೆ ಎಲ್ಲ ಡೀಟೇಲ್ ಬಂದ್ಬಿಡುತ್ತೆ. ಕ್ಲಾಕ್ ಟೈಮರ್ ಕೂಡ ನೀವು ಸೆಟ್ ಮಾಡ್ಕೋಬಹುದು, ಅದು ಕೂಡ ಆಪ್ಷನ್ ಇರುತ್ತೆ. ಈ ಮಾಡಲ್ ಕೂಡ ನಿಮಗೆ 2 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ. 10 ಇಯರ್ಸ್ ಬಂದು ನಿಮಗೆ ಮೋಟರ್ ವಾರಂಟಿ ಬರುತ್ತೆ. ಇನ್ಕ್ಲೂಡಿಂಗು ನಿಮಗೆ ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್ ಫ್ರೀ ಬರುತ್ತೆ ನಿಮಗೆ. ಎಸ್ ಸರ್. ನಿಮ್ಗೆ ಇದೇ ತರ ನಿಮ್ಗೆ ಹೈಯರ್ ಎಂಡ್ ಮಾಡಲ್ ಅಲ್ಲಿ ಅಂದ್ರೆ ಒಂದು 3 ಫೀಟ್ ಆಪ್ಷನ್ ಮಾತ್ರ ಸರ್. ಓಕೆ. ನಿಮಗೆ ಯಾವುದೇ ರೀತಿ ನಿಮಗೆ 2 ಫೀಟ್ ಬರಲ್ಲ, 2.5 ಬರಲ್ಲ, 3 ಫೀಟ್ ಆಪ್ಷನ್ ಮಾತ್ರ ಸಿಗುತ್ತೆ ನಿಮಗೆ. ಚಿಮ್ನಿ ಎಲ್ಲ ನೋಡಿದ್ವಿ, ಮತ್ತೇನು ಐಟಮ್ ಇದೆ ಸರ್ ನೆಕ್ಸ್ಟ್? ಈಗ ಚಿಮ್ನಿ ಬೇಕಾದ್ರೆ ಚಿಮ್ನಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ಟವ್ ಅಂತೂ ಕಂಪಲ್ಸರಿ ಮನೆಗೆ ಬೇಕೇ ಬೇಕು ಸರ್. ಹೌದು. ನೀವು ಚಿಮ್ನಿ ತಗೊಂಡಿಲ್ಲ ಅಷ್ಟು ಅಂದ್ರೂ ಪರವಾಗಿಲ್ಲ, ಸ್ಟವ್ ಅಲ್ಲಿ ಹೋಗ್ಲೇಬೇಕಾಗುತ್ತೆ. ಸ್ಟವ್ ಅಲ್ಲಿ ಬಂದು ನಿಮಗೆ ಸ್ಟಾರ್ಟಿಂಗ್ 2 ಬರ್ದಿಂದ ಸ್ಟಾರ್ಟಿಂಗ್ ಬರುತ್ತೆ ನಿಮಗೆ. ಓಕೆ. ಇದರಲ್ಲಿ ಕುಕ್ ಟಾಪ್ ಪೈಪು ಬರುತ್ತೆ, ಹಾಬು ಬರುತ್ತೆ ನಿಮಗೆ. ಇಲ್ಲಿ ಏನು ನೋಡ್ತಾ ಇದ್ರೆ ಈ ಮಾಡಲ್ಸ್ ನಾವು ಕುಕ್ ಟಾಪ್ ಅಂತ ಹೇಳ್ತೀವಿ, ನಾರ್ಮಲ್ ಟೇಬಲ್ ಮೇಲೆ ಇಟ್ಟು ಯೂಸ್ ಮಾಡೋ ಥರ. ಈ ಮಾಡಲ್ ಈ ಬರ್ನರ್ ಬಂದ್ಬಿಟ್ಟು ನಾರ್ಮಲ್ ನಿಮಗೆ ಕಂಪ್ಲೀಟ್ಲಿ ಬೇಸಿಕ್ ಮಾಡಲು. ಬೇಸಿಕ್ ಅಂದ್ರೆ ನಿಮಗೆ ಫ್ಲೇಮ್ ಬಂದು ತುಂಬಾ ಹೈ ಬರುತ್ತೆ. 3 ಬರ್ನರ್ಸ್. ಎಸ್. 2 ಇಯರ್ಸ್ ಓವರ್ ಆಲ್ ಕಂಪ್ರೆನ್ಸಿವ್ ವಾರಂಟಿ ಇರುತ್ತೆ. 5 ಇಯರ್ಸ್ ನಿಮಗೆ ಗ್ಲಾಸು ಮತ್ತೆ ಬರ್ನರ್ಸ್ ವಾರಂಟಿ ಇರುತ್ತೆ. ಇದರಲ್ಲಿ 3 ಬರ್ನರ್ಸ್, 2 ಬರ್ನರ್ಸ್, 4 ಬರ್ನರ್ಸ್ 3 ಕೂಡ ಆಪ್ಷನ್ ಸಿಗುತ್ತೆ ನಿಮಗೆ. ಇನ್ನು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ವಿತ್ ಪ್ರೀಮಿಯಂ ಈ ಮಾಡಲ್ ಕೂಡ ಮಿಡ್ ಪ್ರೀಮಿಯಂ ಅಂತ ಹೇಳ್ಬೋದು. ಇದೆಲ್ಲ ಬಂದ್ಬಿಟ್ಟು ಇದರಲ್ಲಿ ನಿಮಗೆ 3 ಬರ್ನರ್ಸ್ ಆಪ್ಷನ್ ಇದೆ, 4 ಬರ್ನರ್ಸ್ ಆಪ್ಷನ್ ಇದೆ. 3 ಬರ್ನರ್ಸ್ ಅಲ್ಲಿ ಬಂದ್ಬಿಟ್ಟು ಒಂದು ಬಿಗ್ ಬರ್ನರ್ ಬರುತ್ತೆ ನಿಮಗೆ, ಒಂದು ಮೀಡಿಯಂ ಬರ್ನರ್ ಬರುತ್ತೆ, ಒಂದು ನಿಮಗೆ ಸ್ಮಾಲ್ ಬರ್ನರ್ ಬರುತ್ತೆ. ಓಕೆ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೆಮಿ ಬ್ರಾಸ್, ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ರಾಸ್ ಬರುತ್ತೆ. ಇದು ಬಂದು ಅಲ್ಯೂಮಿನಿಯಂ ಬರುತ್ತೆ ಸರ್. ಈ ಮಾಡಲ್ ಬಂದ್ಬಿಟ್ಟು ಸೂಪರ್ ಸ್ಲಿಮ್ ಅಂತ ಸರ್, ಕಂಪ್ಲೀಟ್ಲಿ ಸ್ಲಿಮ್ ಮಾಡಲ್ ಬರುತ್ತೆ. ಹೌದು ನೋಡ್ತಿರ್ಬೋದು ಎಷ್ಟು ಸ್ಲಿಮ್ ಆಗಿದೆ, ಈಸಿಲಿ ತುಂಬಾ ಫುಲ್ಲಿ ಸ್ಲಿಮ್ ಮಾಡಲ್ ಬರುತ್ತೆ ನಿಮಗೆ. ವಿತ್ ಆಟೋ ಇಗ್ನಿಷನ್, ನಾರ್ಮಲ್ ಒಂದು ಶೆಲ್ ಹಾಕೊಂಡ್ರೆ ಸಾಕು, ಬಿಲ್ಟ್ ಇನ್ ಆಟೋ ಇಗ್ನಿಷನ್ ಇದರಲ್ಲೇ ಇರುತ್ತೆ. ಆಟೋ ಇಗ್ನಿಷನ್ ಇದರಲ್ಲೇ ಇರೋದ್ರೆ ಲೈಟರ್ ಯೂಸ್ ಮಾಡೋ ನೆಸೆಸಿಟಿ ಕೂಡ ಇರೋಲ್ಲ ನಿಮಗೆ. ಈ ಮಾಡಲ್ಗೂ ಕೂಡ ನಿಮಗೆ 2 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ, 5 ಇಯರ್ಸ್ ಗ್ಲಾಸು ಮತ್ತೆ ಬರ್ನರ್ಸ್ ವಾರಂಟಿ ಇರುತ್ತೆ ನಿಮಗೆ. ಇದರಲ್ಲಿ ಬಂದು 3 ಬರ್ನರ್ಸ್, 4 ಬರ್ನರ್ಸ್ 2 ಕೂಡ ಆಪ್ಷನ್ ಸಿಗುತ್ತೆ ನಿಮಗೆ. ಓಕೆ ಸರ್. ಇದನ್ನು ಬಿಟ್ಟರೆ ನಿಮಗೆ ಈ ಮಾಡಲ್ ಏನು ನೋಡ್ತಾ ಇದು ಹಾಬ್ ಸೀರೀಸು. ಈ ಒಂದು ಹಾಬಲ್ ಏನಾಗುತ್ತೆ ಅಂದರೆ ಸರ್, ಈಗ ಇದರಲ್ಲಿ ಸ್ಟಾರ್ಟಿಂಗು ನಿಮಗೆ 2 ಫೀಟು ಬರುತ್ತೆ, 2.5 ಬರುತ್ತೆ ನಿಮಗೆ, 3 ಫೀಟು ಬರುತ್ತೆ. ಈ ಮಾಡಲ್ ಬಂದು ನಿಮಗೆ 2 ಫೀಟಲ್ಲಿ 3 ಬರ್ನರ್ ಆಪ್ಷನ್, ಇದರಲ್ಲಿ 2 ಫೀಟಲ್ಲಿ 4 ಬರ್ನರ್ಸ್ ಆಪ್ಷನ್ ಸಿಗುತ್ತೆ ನಿಮಗೆ. ಸ್ವಲ್ಪ ನಿಮಗೆ ಒಂದು ಸ್ಪೇಸ್ ಎಲ್ಲ ಜಾಸ್ತಿ ಬೇಕು ಅಂತ ಹೋಗೋದಾದ್ರೆ ನಿಮಗೆ 2.5 ಫೀಟಲ್ಲಿ ಹೋಗ್ಬೋದಾಗುತ್ತೆ. 2.5 ಫೀಟಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ನಿಮಗೆ ಸೆಮಿ ಬ್ರಾಸ್ ಆಪ್ಷನ್ ಬರುತ್ತೆ. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಬ್ರಾಸ್ ಬರುತ್ತೆ, ಇದು ಅಲ್ಯೂಮಿನಿಯಂ ಬರುತ್ತೆ. ಕ್ಲೀನಿಂಗು ಈಸಿಲಿ ಮಾಡ್ಕೋಬಹುದು. ಕ್ಲೀನಿಂಗ್ ಪರ್ಪಸ್ ಕೂಡ ತುಂಬಾ ಈಸಿ ಇರುತ್ತೆ ಸರ್, ಮೇಂಟೆನೆನ್ಸ್ ಈಸಿ. ನೋಡಿ ಈ ತರ ಮೇಂಟೆನೆನ್ಸ್ ಈಸಿ ಆಗಿರುತ್ತೆ, ಕ್ಲೀನ್ ಆಗಿ ನೀವು ಇಟ್ಕೋಬಹುದು, ಕ್ಲೀನಿಂಗು ಈಸಿ ಆಗಿರುತ್ತೆ. ಎಸ್ ಸರ್. ವಿತ್ ಆಟೋ ಇಗ್ನಿಷನ್ ಆಪ್ಷನ್, ನಾರ್ಮಲ್ ಇದಕ್ಕೂ ಕೂಡ ಒಂದು ಸಿಂಗಲ್ ಶೆಲ್ ಹಾಕೋಬೇಕಾಗುತ್ತೆ. ಶೆಲ್ ಹಾಕೊಂಡ್ರೆ ಬಿಲ್ಟ್ ಇನ್ ಆಟೋ ಇಗ್ನಿಷನ್ ಇದರಲ್ಲೇ ಇರುತ್ತೆ. ಲೈಟರ್ ಮ್ಯಾಚ್ ಬಾಕ್ಸ್ ಬೇಕಾಗಿಲ್ಲ ಸರ್. ಓಕೆ. ವಿತ್ ಆಟೋ ಇಗ್ನಿಷನ್ ಆಪ್ಷನ್ ಮತ್ತೆ ಸೇಫ್ಟಿ ಡಿವೈಸ್. ಸೇಫ್ಟಿ ಡಿವೈಸ್ ಏನಂದ್ರೆ ಸರ್, ಈ ಸೇಫ್ಟಿ ಡಿವೈಸ್ ಬಂದು ನಿಮಗೆ ಎಲ್ಲರಿಗೂ ತುಂಬಾ ಬೆನಿಫಿಟ್ ಆಗುತ್ತೆ ಸರ್ ಇದರಿಂದ. ಏನು ಸೇಫ್ಟಿ ಇದೆ ಸರ್ ಇದರಲ್ಲಿ? ಸರ್ ಈಗ ಇನ್ ಕೇಸ್ ನೀವು ಯೂಸ್ ಮಾಡೋ ಟೈಮಲ್ಲಿ ಈಗ ಔಟ್ ಸೈಡ್ ಎಲ್ಲೋ ಹೋಗಿರ್ತೀರಾ, ಹಾಲೇನೋ ಹೋಗ್ಬಿಟ್ಟು ಫ್ಲೇಮ್ ಆಫ್ ಆಗೋಯ್ತು ಅಂದ್ಕೊಡಿ, ಇಲ್ಲ ಗಾಳಿಗೆ ಏನೋ ಫ್ಲೇಮ್ ಆಫ್ ಆಗೋಯ್ತು,
ಅಂತ ಟೈಮಲ್ಲಿ ಗ್ಯಾಸ್ ವಾಲ್ ಆಟೋಮೆಟಿಕಲಿ ಅದೇ ಕಟ್ ಆಫ್ ಆಗ್ಬಿಡುತ್ತೆ. ಅದೇ ಕಟ್ ಆಫ್ ಆಗ್ಬಿಡುತ್ತೆ. ಇನ್ನು ಮಕ್ಕಳು ಯಾರಾದರೂ ಇರ್ತಾರೆ ಮನೆಯಲ್ಲಿ, ಸುಮ್ಮನೆ ಬಂದು ಗ್ಯಾಸ್ ವಾಲ್ ಎಲ್ಲ ಆನ್ ಮಾಡ್ತಾರೆ, ಅದು ನಿಮಗೆ ಒಂದು ಸ್ಮೆಲ್ ಬಂದ್ರೆ ಗೊತ್ತಾಗುತ್ತೆ, ಸ್ಮೆಲ್ ಬರೋವರೆಗೂ ಗೊತ್ತಾಗಲ್ಲ. ಅಂತ ಟೈಮಲ್ಲೂ ಅಷ್ಟೇ ನಿಮಗೆ ಆಟೋಮೆಟಿಕಲಿ ಗ್ಯಾಸ್ ವಾಲ್ ಅದೇ ಆಫ್ ಆಗ್ಬಿಡುತ್ತೆ. ನೋಡಿ ಸೇಫ್ಟಿ ಪರ್ಪಸ್ಗಂತೂ ತುಂಬಾನೇ ಒಳ್ಳೇದಾಗಿರುತ್ತೆ ಪ್ರತಿಯೊಂದು ಮನೆಯಲ್ಲೂ ಸಹಿತ ಈ ಒಂದು ಐಟಮ್. ಎಸ್ ಸರ್, ಇದರಲ್ಲಿ ನಿಮಗೆ ನಾನು ಹೇಳಿದೆ ಸರ್, ಅವಾಗಲೇ ಹೇಳಿದಾಗ ಇದರಲ್ಲಿ ಬಿಗ್ ಬರ್ನರ್ 3.5 ಕಿಲೋವ್ಯಾಟ್ಸ್, ಒಂದು ಮೀಡಿಯಂ ಬರ್ನರ್ ಬರುತ್ತೆ 2.5 ಕಿಲೋವ್ಯಾಟ್ಸ್, 1.5 ಕಿಲೋವ್ಯಾಟ್ಸ್ ಕೂಡ 2 ಬರ್ನರ್ ಬರುತ್ತೆ. ಗ್ಲಾಸ್ ಮತ್ತೆ ಬರ್ನರ್ಸ್ಗೆ 5 years ವಾರಂಟಿ ಬರುತ್ತೆ ನಿಮಗೆ. ಮೇಲ್ಗಡೆ ಗ್ಲಾಸ್ ಇದೆ ಸರ್, ಇದೇನು ಬ್ರೇಕ್ ಆಗಲ್ವಲ್ಲ ಸರ್? ಅದಕ್ಕೆ ಅಲ್ವಾ ಸರ್ ಹೊಡಿತಾ ಇರೋದು. ಎಸ್, ತುಂಬಾ ಸ್ಟ್ರಾಂಗ್ ಆಗಿದೆ ಸರ್. 5 years ಗ್ಲಾಸ್ ಮತ್ತೆ ಬರ್ನರ್ಸ್ಗೆ ವಾರಂಟಿ ಇರುತ್ತೆ. ಓವರ್ ಆಲ್ ಕಂಪ್ರೆನ್ಸಿವ್ ವಾರಂಟಿ 2 years ಬರುತ್ತೆ ನಿಮಗೆ. ಓಕೆ. ವಿತ್ ನಿಮಗೆ ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್ ವಿತ್ ಡೆಲಿವರಿ ಬ್ಯಾಂಗ್ಳೂರ್ ಫ್ರೀ ಬರುತ್ತೆ ನಿಮಗೆ. ವಿತ್ ಗ್ಯಾಲರಿಯಾ ಇನ್ನಲ್ಲಿ ಬೆಸ್ಟ್ ಪ್ರೈಸಿಂಗ್ ಅಲ್ಲೂ ಕೂಡ ಸಿಗುತ್ತೆ ನಿಮಗೆ. ಓಕೆ. ಇದನ್ನ ಬಿಟ್ಟರೆ ನಿಮಗೆ ಸೇಮ್ ಅದೇ ತರ ನಿಮಗೆ ಸೆಮಿ ಬ್ರಾಸ್ ಅಲ್ಲಿ ಇನ್ನ ಬೇರೆ ಮಾಡಲ್ಸ್ ಬರುತ್ತೆ ನಿಮಗೆ. ತುಂಬಾ ಮಾಡೆಲ್ಸ್ ಇದಾವೆ, ಒಮ್ಮೆ ವಿಸಿಟ್ ಮಾಡಿದ್ರೆ ಇನ್ನು ಯಾಕಂದ್ರೆ ನೋಡಿ ಇದರಲ್ಲಿ 4 ಬರ್ನರ್ಸ್, 3 ಬರ್ನರ್ಸ್, 4 ಬರ್ನರ್ಸ್, 3 ಬರ್ನರ್ಸ್. ಈಗ ಇಲ್ಲಿ ಏನ್ ನೋಡ್ತಾ ಇದ್ರೆ ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ಅದಕ್ಕಿಂತ ಒಂದ್ ಸ್ವಲ್ಪ ಪ್ರೀಮಿಯಂ ಮಾಡಲ್. ಓಕೆ. ಪ್ರೀಮಿಯಂ ಮಾಡಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ನಾರ್ಮಲ್ ಆಗಿ ನೀವು ಸಿಂಗಲ್ ಶೆಲ್ ಹಾಕೊಂತ ಇದ್ರಿ, ಬಟ್ ಇದಕ್ಕೆ ಬಂದ್ಬಿಟ್ಟು ಪವರ್ ಕನೆಕ್ಷನ್ ಬೇಕಾಗುತ್ತೆ. ಏನಪ್ಪಾ ಪವರ್ ಕನೆಕ್ಷನ್ ಇಂದ ಗ್ಯಾಸ್ ಆನ್ ಆಗುತ್ತಾ ಸರ್? ಪವರ್ ಕನೆಕ್ಷನ್ ಇಂದ ಗ್ಯಾಸ್ ಆನ್ ಆಗೋಲ್ಲ, ಜಸ್ಟ್ ಆಟೋ ಇಗ್ನಿಷನ್ ಪರ್ಪಸ್ ಇಂದ ಪವರ್ ಕನೆಕ್ಷನ್ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಈ ತರ ನೋಡಿ. ಹೌದು, ನಿಮಗೆ ಈ ಒಂದು ಡಿಸೈನ್ ಫ್ಲೇಮ್ ಡಿವೈಸ್ ಫ್ಲೇಮ್ ಎಲ್ಲ ಬಂದ್ಬಿಟ್ಟು ಡಿಸೈನ್ ಎಲ್ಲ ಬಂದ್ಬಿಟ್ಟು ಈ ಮಾಡಲ್ ನಿಮಗೆ ಕಂಪ್ಲೀಟ್ಲಿ ಲೋಟೆಡ್ ಡಿಸೈನ್ ಬರುತ್ತೆ. ಇವನ್ 3D ಫ್ಲೇಮ್ ಅಂತಾನೆ ಹೇಳ್ಬೋದು. ಒಂದು 3D ಫ್ಲೇಮ್ ಅಲ್ಲಿ ನೀವು ಅಡಿಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಲ್ಲಾ ಕಡೆ ಟೆಂಪರೇಚರ್ ಸೇಮ್ ಮೇಂಟೈನ್ ಮಾಡುತ್ತೆ, ಕುಕಿಂಗ್ ಬೇಗ ಆಗುತ್ತೆ ನಿಮಗೆ. ಓಕೆ. ವಿತ್ ಸೆಮಿ ಬ್ರಾಸ್ ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ರಾಸ್ ಬರುತ್ತೆ. ಇದು ಅಲ್ಯೂಮಿನಿಯಂ ಬರುತ್ತೆ ನಿಮಗೆ. ಇದು 78 ಸೆಂಟಿಮೀಟರ್ 4 ಬರ್ನರ್ಸ್ ಆಪ್ಷನ್. ಒಂದು ಬಿಗ್ ಬರ್ನರ್ ಇದರಲ್ಲೂ ಕೂಡ ಬರುತ್ತೆ 3.5 ಕಿಲೋವ್ಯಾಟ್ಸ್, 2.5 ಕಿಲೋವ್ಯಾಟ್ಸ್, 1.5 ಕಿಲೋವ್ಯಾಟ್ಸ್. ಇದರಲ್ಲೂ ಬೇರೆ ಸೈಜಸ್ ಸಿಗುತ್ತಲ್ವಾ ಸರ್? ಬೇರೆ ಸೈಜ್ ಇದೆ ನಿಮಗೆ. ಈಗ ಅಂದ್ರೆ 2 ಫೀಟ್ ಅಲ್ಲಿ ಹೋಗ್ತೀರಾ, 2 ಫೀಟ್ ಅಲ್ಲಿ 3 ಬರ್ನರ್ ಸಿಗುತ್ತೆ. ಇದರಲ್ಲಿ ನಿಮಗೆ 2 ಫೀಟ್ ಅಲ್ಲಿ 4 ಬರ್ನರ್ಸ್ ಬೇಕಾ, 4 ಬರ್ನರ್ ಸಿಗುತ್ತೆ. 2.5 ಫೀಟ್ ಅಲ್ಲಿ 4 ಬರ್ನರ್ಸ್ ಬೇಕಾ, 4 ಬರ್ನರ್ ಸಿಗುತ್ತೆ. ಇಲ್ಲ ನಿಮಗೆ ಅದೇ ತರ 2.5 ಫೀಟ್ ಅಲ್ಲಿ 3 ಬರ್ನರ್ಸ್ ಬೇಕಾ, 3 ಬರ್ನರ್ ಸಿಗುತ್ತೆ. ಅದು ಕೂಡ ಬಿಗ್ ಬರ್ನರ್ ಇನ್ಕ್ಲೂಡಿಂಗ್ ಸೇಫ್ಟಿ ಡಿವೈಸ್. ಯೂಸ್ ಮಾಡೋ ಟೈಮಲ್ಲಿ ಹಾಲೇನೋ ಉಕ್ಕಿ ಗಾಳಿಗೆ ಫ್ಲೇಮ್ ಆಫ್ ಆದ್ರೆ ಗ್ಯಾಸ್ ಮೇಲೆ ಆಟೋಮೆಟಿಕಲಿ ಅದೇ ಕಟ್ ಆಫ್ ಆಗುತ್ತೆ ನಿಮಗೆ. ಓಕೆ, ಇದರಲ್ಲೂ ಆ ಫೀಚರ್ಸ್ ಇದೆ. ಇದರಲ್ಲೂ ಕೂಡ ಅದೇ ತರ ಫೀಚರ್ಸ್ ಬರುತ್ತೆ ನಿಮಗೆ. ಇದಕ್ಕೂ ಕೂಡ 2 years ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ, 5 years ನಿಮಗೆ ಗ್ಲಾಸ್ ಮತ್ತೆ ಬರ್ನರ್ಸ್ ವಾರಂಟಿ ಇರುತ್ತೆ. ಅವಾಗಿಂದ ನೋಡಿದ್ರೆ ಅದು ಬಂದ್ಬಿಟ್ಟು ಹಾಫ್ ಬ್ರಾಸ್, ಸೆಮಿ ಬ್ರಾಸ್ ಮಾಡಲ್ಸ್. ಈಗ ಅದರಲ್ಲೇ ಫುಲ್ ಪ್ರೀಮಿಯಂ ಕ್ವಾಲಿಟಿ ಬಂದ್ರೆ ನಿಮಗೆ ಫುಲ್ ಬ್ರಾಸ್ ಮಾಡಲ್ಸ್ ಬರುತ್ತೆ ನಿಮಗೆ. ಒಂದು ಫುಲ್ ಬ್ರಾಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 2 ಫೀಟ್ ಅಲ್ಲೂ ಬರುತ್ತೆ 4 ಬರ್ನರ್ಸ್. ಇದರಲ್ಲಿ ನಿಮಗೆ 3 ಬರ್ನರ್ 2 ಫೀಟ್ ಅಲ್ಲಿ ಆಪ್ಷನ್ ಇಲ್ಲ, ಓನ್ಲಿ 4 ಬರ್ನರ್ಸ್ ಮಾತ್ರ ನಿಮಗೆ. ಇದು ಬಿಟ್ಟರೆ 2.5 ಫೀಟ್ ಅಲ್ಲಿ 4 ಬರ್ನರ್ಸ್ ಆಪ್ಷನ್ ಬರುತ್ತೆ ನಿಮಗೆ. ನೋಡಿ, ಇದರಲ್ಲೂ 4 ಬರ್ನರ್ಸ್. 2.5 ಫೀಟ್ ಅಲ್ಲಿ 3 ಬರ್ನರ್ಸ್ ಆಪ್ಷನ್ ಸಿಗುತ್ತೆ. ಓಕೆ. ಇಲ್ಲ ನಿಮಗೆ 3 ಫೀಟ್ ಅಲ್ಲಿ 4 ಬರ್ನರ್ಸ್ ಆಪ್ಷನ್ ಸಿಗುತ್ತೆ. ಇದರಲ್ಲೂ ತುಂಬಾ ಆಪ್ಷನ್ಸ್ ಅವೈಲೇಬಲ್. ತುಂಬಾ ಇದರ 5 ಬರ್ನರ್ಸ್ ಬೇಕು ಅಂದ್ರೆ 5 ಬರ್ನರ್ಸ್ ಆಪ್ಷನ್ ಸಿಗುತ್ತೆ ನಿಮಗೆ. ಓಕೆ. ಅದು ಕೂಡ ಒಂದು ಪ್ರೀಮಿಯಂ ಕ್ವಾಲಿಟಿನಲ್ಲಿ. ಸರ್ ಈ ಮಾಡೆಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಇದೆಲ್ಲ ಬಂದ್ಬಿಟ್ಟು ನಿಮಗೆ ವಿತ್ ಆಟೋ ಇಗ್ನಿಷನ್ ಮಾಡಲ್ಲ ಇದು ಕೂಡ ನಿಮಗೆ. ಹಾ ಸರ್, ಮತ್ತೆ ಇದೆಲ್ಲ ಏನಿದೆ ಸರ್ ಇಲ್ಲಿ ಬಟನ್ಸ್ ಎಲ್ಲ? ಸರ್ ಅದೆಲ್ಲ ಹೇಳ್ತೀನಿ ನಿಮಗೆ. ಸರ್ ಅವಾಗಲೇ ನೋಡಿದ್ರೆ ನಿಮಗೆ ಇದು ಕಂಪ್ಲೀಟ್ಲಿ ಬ್ರಾಸ್ ನೋಡಿದ್ರೆ, ಇದು ಅಲ್ಯೂಮಿನಿಯಂ ನೋಡಿದ್ರಿ. ಬಟ್ ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಫುಲ್ ಬ್ರಾಸ್ ಬರುತ್ತೆ ನಿಮಗೆ. ಫುಲ್ ಬ್ರಾಸ್ ಇರುತ್ತೆ. ಬ್ರಾಸ್ಗೆ ಅಲ್ಯೂಮಿನಿಯಂ ಇಡೋಕೆ ಏನು ಡಿಫರೆನ್ಸ್ ಆಗುತ್ತೆ ಸರ್? ಒಂದು ನಾರ್ಮಲ್ ಆಗಿ ಒಂದು ಅಲ್ಯೂಮಿನಿಯಂ ನೀವು ಮೆಲ್ಟ್ ಮಾಡಬೇಕು ಅಂದ್ರೆ 110 ಇಂದ 120 ಡಿಗ್ರಿನಲ್ಲಿ 4 hours ಮೆಲ್ಟ್ ಮಾಡಿದ್ರೆ ಅದು ಕಂಪ್ಲೀಟ್ಲಿ ಮೆಲ್ಟ್ ಆಗಿಬಿಡುತ್ತೆ. ಬಟ್ ಅದೇ ಒಂದು ನೀವು ಬ್ರಾಸ್ ಮೆಲ್ಟ್ ಮಾಡಬೇಕು ಅಂದ್ರೆ ಅದೇ ನಿಮಗೆ 4 hours ಅಲ್ಲಿ ನಿಮಗೆ 240 ಡಿಗ್ರಿ ಹೀಟ್ ಅಲ್ಲಿ ನಿಮಗೆ ಮೇಂಟೈನ್ ಮಾಡಬೇಕಾಗುತ್ತೆ. ಬಟ್ ನಾರ್ಮಲ್ ಆಗಿ ಸ್ಟವ್ ಅಲ್ಲಿ 45 ಡಿಗ್ರಿ 40 ಗಿಂತ ಜಾಸ್ತಿ ಯೂಸ್ ಮಾಡೋದಿಲ್ಲ ಸರ್. ಸೊ ಅದರಿಂದಾಗಿ ಬ್ರಾಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ, ಹೀಟಿಂಗ್ ಬೇಗ ಆಗುತ್ತೆ. ಅಂದ್ರೆ ಹೀಟ್ ಆಗೋದು ನಿಮಗೆ ಲೇಟ್ ಆದ್ರೂ ಕೂಡ ನೀವೀಗ ಬೆಳಿಗ್ಗೆ ಏನಾರ ಒಂದು ರೈಸ್ ಕುಕಿಂಗ್ ಏನೇ ಮಾಡ್ತೀರಾ, ಮತ್ತೆ ಇದು ನಿಮಗೆ ತಣ್ಣಗಾಗೋದು ತುಂಬಾ ಲೇಟ್ ತಗೊಳುತ್ತೆ. ಸೊ ಅಂತ ಅಲ್ಲಿ ತನಕ ಕೂಡ ನಿಮ್ಗೆ ಏನೋ ಒಂದು ಕುಕಿಂಗ್ ಮಾಡಿದ್ರು ಕೂಡ ಅದು ಹೀಟ್ ಆಗಿ ಮೇಂಟೈನ್ ಮಾಡುತ್ತೆ. ಓಕೆ, ಹೀಟ್ ಆಗೇ ಇರುತ್ತೆ ನಿಮಗೆ. ಇದರಲ್ಲಿ 3.5 ಕಿಲೋವ್ಯಾಟ್ಸ್ ಒಂದು ಬಿಗ್ ಬರ್ನರ್ ಬರುತ್ತೆ, ಅದು ಕೂಡ 3D ಫ್ಲೇಮ್ ಆಪ್ಷನ್ ಅಲ್ಲಿ. 2.5 ಕಿಲೋವ್ಯಾಟ್ಸ್ ಬರ್ನರ್ ಬರುತ್ತೆ, ಮತ್ತೆ 1.5 ಕಿಲೋವ್ಯಾಟ್ಸ್ ಕೂಡ 2 ಬರ್ನರ್ ಬರುತ್ತೆ ನಿಮಗೆ. ನಾಬ್ಸ್ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ಇವೆಲ್ಲ ಬಂದ್ಬಿಟ್ಟು ನಿಮ್ಗೆ ಅಲ್ಯೂಮಿನಿಯಂ ನಾಬ್ಸ್ ಇರುತ್ತೆ. ಇದಕ್ಕೆ ಎಲ್ಲ ಸ್ವಿಚ್ ಹಾಕಿದ್ದಾರೆ ಸರ್? ಸರ್ ಇದಕ್ಕೆ ಪವರ್ ಕನೆಕ್ಷನ್ ಬೇಕೇ ಬೇಕು. ಯಾಕಂದ್ರೆ ಇದರ ಪವರ್ ಕನೆಕ್ಷನ್ ಏನಕ್ಕೆ ಬೇಕು ಅಂದ್ರೆ ಒಂದು ಆಟೋ ಇಗ್ನಿಷನ್ ಪರ್ಪೋಸ್, ಇನ್ನೊಂದು ಸೇಫ್ಟಿ ಡಿವೈಸ್ ಪರ್ಪೋಸ್, ಇನ್ನೊಂದು ಟೈಮರ್. ಆಟೋ ಇಗ್ನಿಷನ್ ನಾರ್ಮಲ್ ಆಗಿ ಆಟೋ ಇಗ್ನಿಷನ್ ಬರುತ್ತೆ, ಮತ್ತೆ ಸೇಫ್ಟಿ ಡಿವೈಸ್ ಇದರಲ್ಲೂ ಕೂಡ ಹಾಲೇನೋ ಉಕ್ಕಿ ಇಲ್ಲ ಗಾಳಿಗೆ ಫ್ಲೇಮ್ ಆಫ್ ಆದ್ರೆ ಗ್ಯಾಸ್ ವಾಲ್ ಬಂದು ಆಟೋಮೆಟಿಕಲಿ ಅದೇ ಕಟ್ ಆಫ್ ಆಗುತ್ತೆ ನಿಮಗೆ. ಇನ್ ಕೇಸ್ ನಿಮಗೆ ಪವರ್ ಕನೆಕ್ಷನ್ ಇಲ್ಲ ಅಂದ್ರೂ ಕೂಡ ಸೇಫ್ಟಿ ಡಿವೈಸ್ ಮಾತ್ರ ವರ್ಕಿಂಗ್ ಅದೇ ಆಗುತ್ತೆ ಸರ್. ಪ್ಲಸ್ ಇದರಲ್ಲಿ ಅಪ್ ಟು 3 hours ನೀವು ಕೇಳಿದ್ರಲ್ಲ ಇದೇನು ಬಟನ್ ಅಂತ ಹೇಳಿ, ಈ ಒಂದು ಬಿಗ್ ಬರ್ನರ್ ಏನು ಬರುತ್ತೆ ಅಪ್ ಟು 3 hours ನೀವು ಟೈಮರ್ ಕೂಡ ಸೆಟ್ ಮಾಡಿಬಿಡ್ಬೋದಾಗುತ್ತೆ. ಹೌದು, ಈಗ ಸಪೋಸ್ ನೀವೇನೋ ಒಂದು ಕುಕಿಂಗ್ ಏನಾದ್ರು ಇಡಬೇಕು, ನಿಮ್ಗೆ ಇಷ್ಟು ನಿಮಿಷಕ್ಕೆ ಆಗುತ್ತೆ ಅಂತ ಗೊತ್ತಿರುತ್ತೆ. ಅಂದ್ರೆ ಟೈಮಲ್ಲಿ ಇಟ್ಬಿಟ್ಟು ನಿಮಗೆ ಇಷ್ಟು ಟೈಮಿಂಗ್ಸ್ ಅಂತ ನೀವು ಸೆಟ್ ಮಾಡಿಬಿಟ್ರೆ ಏನು ಟೈಮಿಂಗ್ ಸೆಟ್ ಮಾಡಿರ್ತೀರೋ ಅಷ್ಟು ನಿಮಿಷ ಆಗ್ತಾ ನಿಮಗೆ ಗ್ಯಾಸ್ ವಾಲ್ ಆಟೋಮೆಟಿಕಲಿ ಅದೇ ಕಟ್ ಆಫ್ ಆಗಿರುತ್ತೆ. ಆಟೋಮೆಟಿಕ್ ಆಫ್ ಆಗಿಬಿಡುತ್ತೆ. ಮಾಡ್ಕೊಂಡು ಇಡಬಹುದು. ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ನಿಮಗೆ ಎಷ್ಟು ಟೈಮ್ ತನಕ ಇಡಬಹುದು ಸರ್? ಅಪ್ ಟು 3 hours ಸರ್. ಅಪ್ ಟು 3 hours ತನಕ ಇಡಬಹುದು. ಅಪ್ ಟು 3 hours ವರೆಗೆ ನೋಡಿ 180 ಮಿನಿಟ್ಸ್. ಓಕೆ, 180 ಮಿನಿಟ್ಸ್ ವರೆಗೂ ಇಡಬಹುದಾಗುತ್ತೆ ನಿಮಗೆ. ಎಸ್, ಎಲ್ಲ ಡಿಸ್ಪ್ಲೇನೂ ಇರುತ್ತೆ ನಿಮಗೆ, ನೋಡ್ತಿರ್ಬೋದು. ಎಸ್, ಸೂಪರ್ ಆಗಿದೆ. ಇದೊಂದು ನ್ಯೂ ಟೈಪ್ ಮಾಡಿದ್ರೆ ಸರ್ ಕಂಪ್ಲೀಟ್ ಕ್ರಾಂಪ್ಟನ್ ಅಲ್ಲಿ. ಕ್ರಾಂಪ್ಟನ್ ಅಲ್ಲಿ ಮಾತ್ರ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರೋದು ಸರ್. ಹೌದು, ಬೇರೆ ಅದು ಕೂಡ ಒಂದು ಕಡಿಮೆ ಬಜೆಟ್ ಅಲ್ಲಿ. ಎಸ್, ಕ್ವಾಲಿಟಿ ಜಾಸ್ತಿ ಕೊಟ್ಟು
ಕ್ವಾಲಿಟಿ ಜಾಸ್ತಿ ಕೊಟ್ಟು ಬಜೆಟ್ ತುಂಬಾ ಕಡಿಮೆ ಮಾಡಿದ್ದಾರೆ. ಗ್ಯಾಲರಿ ಆದ್ರೆ ಅದಕ್ಕಿಂತ ಬಜೆಟ್ ಫ್ರೆಂಡ್ಲಿ ಕೊಡ್ತಾ ಇದ್ದಾರೆ. ಒಳಗೂ ಕೂಡ ನಿಮಗೆ 2 years ಓವರ್ ಆಲ್ ಕಂಪ್ರೆನ್ಸಿವ್ ವಾರಂಟಿ ಇರುತ್ತೆ. 5 years ಬಂದು ಗ್ಲಾಸ್ ಮತ್ತೆ ಬರ್ನರ್ಸಿವ್ ವಾರಂಟಿ ಬರುತ್ತೆ. ಇದೆಲ್ಲ ಗ್ಲಾಸ್ ಟಾಪ್ಸ್ ಆಯ್ತು. ಗ್ಲಾಸ್ ಟಾಪ್ ಅಲ್ಲಿ ನಿಮಗೆ ಇದರಲ್ಲಿ ಮ್ಯಾಟ್ ಫಿನಿಶಿಂಗ್ ಆಪ್ಷನ್ ಕೂಡ ಬಂದಿದೆ ಸರ್. ಅದು ಕೂಡ ಹೊಸದಾಗಿ ಕ್ರಾಂಪ್ಟನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು. ಕೂಡ ನಿಮಗೆ ಕ್ರಾಂಪ್ಟನ್ ಅಲ್ಲಿ ಫಸ್ಟ್ ಟೈಮ್ ಮ್ಯಾಟ್ ಫಿನಿಶಿಂಗ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಕೂಡ ಒಂದು ಫುಲ್ ಬ್ರಾಸ್ ಅಲ್ಲಿ ನಿಮಗೆ ಬರ್ನರ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಫುಲ್ ಬ್ರಾಸ್ ಬರುತ್ತೆ ನಿಮಗೆ. ಓಕೆ, ಕಂಪ್ಲೀಟ್ ಬ್ರಾಸ್ ಅಲ್ಲಿ ಕಂಪ್ಲೀಟ್ಲಿ ಬ್ರಾಸ್ ಬರುತ್ತೆ. 3 ಬರ್ನರ್ಸ್ 4 ಬರ್ನರ್ಸ್ ಎರಡು ಕೂಡ ಆಪ್ಷನ್ ಕೊಡ್ತಾರೆ ನಿಮಗೆ. ಹಾ ಸರ್. ಇವನ್ ಅಲ್ಲೇ ಏನ್ ಮಾಡ್ತಾರೆ ಅದು 3 ಬರ್ನರ್ಸ್ ಆಪ್ಷನ್. ಇದು ಬಂದ್ಬಿಟ್ಟು 4 ಬರ್ನರ್ಸ್. 4 ಬರ್ನರ್ಸ್ ಅಲ್ಲಿ 3.3 ಕಿಲೋವಾಟ್ಸ್ ಬಿಗ್ ಬರ್ನರ್ ಬರುತ್ತೆ, ಮೀಡಿಯಂ ಬರ್ನರ್ ಬರುತ್ತೆ, ನಿಮಗೆ ಸ್ಮಾಲ್ ಬರ್ನರ್ ಅಂದ್ರೆ ಕೂಡ 1.5 ಕಿಲೋವಾಟ್ಸ್ ಬರ್ನರ್ಸ್ ಬರುತ್ತೆ. ನಾಬ್ಸ್ ಎಲ್ಲ ಬಂದ್ಬಿಟ್ಟು ಇದರಲ್ಲೂ ಕೂಡ ನಿಮ್ಗೆ ಕಂಪ್ಲೀಟ್ ಅಲ್ಯೂಮಿನಿಯಂ ನಾಬ್ಸ್ ಇದ್ರೂ ಕೂಡ ನಿಮಗೆ ಪ್ರೀಮಿಯಂ ನಾಬ್ಸ್ ಬರುತ್ತೆ ನಿಮಗೆ. ಲುಕ್ ವೈಸ್ ನೋಡಿ ಮ್ಯಾಟ್ ಫಿನಿಶ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಸರ್. ವಿತ್ ಸ್ಕ್ರಾಚ್ ಆಗೋಲ್ಲ ಸರ್. ನೋಡಿ ಸರ್, ಸ್ಕ್ರಾಚ್ ಆಗೋಲ್ಲ ನೋಡಿ. ಸ್ಕ್ರಾಚ್ ಮಾಡಿದೀನಿ ಸರ್. ಹೌದು ನೋಡಿ ಸರ್. ಹೋಗ್ಬಿಡ್ತಲ್ವಾ ಸರ್? ಇಷ್ಟೇ ಸರ್, ಇಷ್ಟೇ ಸರ್. ಓಕೆ ಗೆಳೆಯರ್ ನೋಡಿ, ಸ್ಕ್ರಾಚ್ ಪ್ರೂಫ್ ಇರುತ್ತೆ. ಇದ್ರಲ್ಲಿ ಕಲರ್ಸ್ ಸಿಗುತ್ತಾ ಸರ್? ಸರ್ ಇಲ್ಲ, ಇದರಲ್ಲಿ ಒಂದೇ ಕಲರ್ ಮಾತ್ರ, ಒಂದೇ ಕಲರ್ ಆಪ್ಷನ್ ಮಾತ್ರ. ಅದು ಕೂಡ ಇದು ಬ್ಯಾಟರಿ ಮಾಡಲ್. ನಾರ್ಮಲ್ ಸಿಂಗಲ್ ಶೆಲ್ ಹಾಕೊಂಡ್ರೆ ಸಾಕು. ಇದರಲ್ಲಿ ಅದಕ್ಕೆಲ್ಲ ಪವರ್ ಕನೆಕ್ಷನ್ ಬೇಕಾಗಿತ್ತು, ಬಟ್ ಇದಕ್ಕೆ ನಾರ್ಮಲ್ ಸಿಂಗಲ್ ಶೆಲ್ ಹಾಕೊಂಡ್ರೆ ಸಾಕು. ಇದರಲ್ಲಿ 2 feet 2.5 feet ನಿಮಗೆ ಎರಡರಲ್ಲೂ ಕೂಡ 3 ಬರ್ನರ್ಸ್ 4 ಬರ್ನರ್ಸ್ ಎರಡು ಕೂಡ ಆಪ್ಷನ್ ಇದೆ ಸರ್. ಸರ್ ಇಲ್ಲಿ ತನಕ ನೀವು ಹಾಬ್ ನೋಡಿದ್ರಿ ಮತ್ತೆ ಚಿಮ್ನಿ ನೋಡಿದ್ರಿ ಸರ್. ಅಷ್ಟೇ ಅಲ್ಲ, ಈ ಒಂದು ಕ್ರಾಂಪ್ಟನ್ ಅಲ್ಲಿ ನಿಮಗೆ ಒಂದು ಮೈಕ್ರೋವೇವ್ ಕೂಡ ಬರುತ್ತೆ. ನಿಮಗೆ ಮೈಕ್ರೋವೇವ್ ಅಲ್ಲಿ ನಿಮಗೆ 2 ಟೈಪ್ಸ್ ಬರುತ್ತೆ. ಒಂದು ಓವೆನ್ ಬರುತ್ತೆ, ಇನ್ನೊಂದು ಮೈಕ್ರೋವೇವ್ ಬರುತ್ತೆ. ಮೈಕ್ರೋವೇವ್ ಅಂದ್ರೆ ಈಗ ಮೈಕ್ರೋವೇವ್ ಅಲ್ಲಿ ಏನು ಯೂಸ್ ಮಾಡ್ತಾರೆ ನಾರ್ಮಲ್ ಆಗಿ ಹೀಟಿಂಗ್ ಪರ್ಪೋಸ್. ಇದೆಲ್ಲ ಬಂದ್ಬಿಟ್ಟು ನಿಮಗೆ ಬಿಲ್ಟ್ ಇನ್ ಮಾತ್ರ ಸರ್. ಯಾವುದೇ ರೀತಿ ಫ್ರೀ ಸ್ಟ್ಯಾಂಡ್ ಆಪ್ಷನ್ ಇಲ್ಲ, ಬಿಲ್ಟ್ ಇನ್ ಆಪ್ಷನ್ ಮಾತ್ರ ಇರುತ್ತೆ. ಇದು 20 ಲೀಟರ್ ಕೆಪಾಸಿಟಿ ಬರುತ್ತೆ ನಿಮಗೆ. ಇದು ಸೋಲೋ ಮಾಡಲ್ ಅಂತ ಹೇಳ್ತೀವಿ ಇದನ್ನ. ಸೋಲೋ ಮಾಡಲ್ ಏನಂದ್ರೆ ಈಗ ಸಪೋಸ್ ನೀವು ಔಟ್ ಸೈಡ್ ಇಂದ ತಗೊಂಡ್ಬಂದಿರೋ ಫುಡ್ ಆಗಿರ್ಬೋದು, ಇಲ್ಲ ಫ್ರಿಡ್ಜ್ ಅಲ್ಲಿ ಏನಾದ್ರು ಇಟ್ಟಿರ್ತೀರಾ, ಅದನ್ನ ನಮಗೆ ರೀಹೀಟ್ ಮಾಡೋಕೆ ಮಾತ್ರ ಇದನ್ನ ಯೂಸ್ ಮಾಡ್ಕೊಂತೀವಿ. ರೀಹೀಟ್ ಪರ್ಪೋಸ್ ಅಂದ್ರೆ ವಿತ್ ಡಿಫ್ರೋಸ್ಟ್ ಆಪ್ಷನ್ ಮಾಡ್ಕೋಬಹುದು. ಈಗ ನಾರ್ಮಲ್ ಫ್ರಿಡ್ಜ್ ಅಲ್ಲಿ ನಿಮಗೆ ಪನ್ನೀರ್ ಏನಾದ್ರು ಇಟ್ಟಿರ್ತೀರಾ, ತುಂಬಾ ಗಟ್ಟಿ ಆಗಿರುತ್ತೆ, ಅದನ್ನ ನಾರ್ಮಲ್ ನಿಮಗೆ ಮಾಡಿ ತರಬೇಕು ಅಂದ್ರೆ ಮಿನಿಮಮ್ 2 hours ಟೈಮ್ ತಗೊಳುತ್ತೆ. ಬಟ್ ನಿಮ್ಗೆ ಅದೇ ಒಂದು ಮೈಕ್ರೋವೇವ್ ಅಲ್ಲಿ ನಿಮಗೆ ಡಿಫ್ರೋಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ವಿತಿನ್ 2 or 3 minutes ಅಲ್ಲಿ ನಿಮಗೆ ನಾರ್ಮಲ್ ಮೋಡಿ ಬಂದ್ಬಿಡುತ್ತೆ ನಿಮಗೆ. ಇದರಲ್ಲಿ ನಿಮಗೆ 25 ಲೀಟರ್ಸ್ ಕನ್ವೆನ್ಷನ್ ಮಾಡಲ್ ಕೂಡ ಬರುತ್ತೆ ನಿಮಗೆ. ಕನ್ವೆನ್ಷನ್ ಮಾಡಲ್ ಏನಂದ್ರೆ ಈಗ ನಾರ್ಮಲ್ ಆಗೋದ್ರಲ್ಲಿ ಹೀಟಿಂಗ್ ಮಾತ್ರ ಮಾಡ್ಕೊಂತಾ ಇದ್ರಿ. ಬಟ್ ಕನ್ವೆನ್ಷನ್ ಮಾಡಲ್ ಏನಾಗುತ್ತೆ ಅಂದ್ರೆ ಪ್ರೀಮಿಯಂ ಸೆಗ್ಮೆಂಟ್ ಮಾಡಲ್. ಇದು ಕಂಪ್ಲೀಟ್ಲಿ ಟಚಬಲ್ ಆಪ್ಷನ್ ವಿತ್ ಪವರ್ ಕನೆಕ್ಷನ್ ಇಂದನೇ ಡೋರ್ ಕೂಡ ನೀವು ಓಪನ್ ಮಾಡ್ಕೋಬಹುದಾಗುತ್ತೆ. ಅದು ಕೂಡ 25 ಲೀಟರ್ ಕೆಪಾಸಿಟಿ ನಿಮಗೆ. ಇದರಲ್ಲಿ ಏನಂದ್ರೆ ನೀವು ಕುಕಿಂಗ್ ಕೂಡ ಮಾಡ್ಕೋಬಹುದಾಗುತ್ತೆ. ಕುಕಿಂಗ್ ಮಾಡ್ಕೋಬಹುದು ಮತ್ತು ಮೈಕ್ರೋವೇವ್ ತರ ಯೂಸ್ ಮಾಡ್ಕೋಬಹುದು. ಓನ್ಲಿ ಫಾರ್ ಈಟಿಂಗ್ ಪರ್ಪೋಸ್, ಇಲ್ಲ ಡೀಪ್ ರೋಸ್ಟ್, ಇಲ್ಲ ಕೇಕ್, ಪಿಜ್ಜಾ ಅದರ ಎಲ್ಲ ರೆಡಿ ಎಲ್ಲ ಮಾಡ್ಕೋಬಹುದು ನಿಮಗೆ. ವಿತ್ ಗ್ರಿಲ್ ಯೂಸ್ ಮಾಡ್ಕೋಬಹುದು. ಗ್ರಿಲ್ ವಿತ್ ಮೈಕ್ರೋವೇವ್ ಕಾಂಬೋ ಕೂಡ ಯೂಸ್ ಮಾಡ್ಕೋಬಹುದಾಗುತ್ತೆ. ಅದು ಕೂಡ ಆಪ್ಷನ್ ಇರುತ್ತೆ ನಿಮಗೆ. ನಿಮಗೆ ಜಸ್ಟ್ ನಿಮಗೆ ಟೈಮಿಂಗ್ಸ್ ಏನ್ ಬೇಕು, ಟೆಂಪರೇಚರ್ ಎಷ್ಟು ಬೇಕು ಆಟೋಮೆಟಿಕಲಿ ನೀವೇ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ನೀವು ಜಸ್ಟ್ ನೀವು ಆನ್ ಮಾಡ್ಬಿಟ್ಟು ನಿಮಗೆ ಸ್ಟಾರ್ಟ್ ಕೊಟ್ಟರೆ ಸಾಕು, ಆಟೋಮೆಟಿಕಲಿ ಅದೇ ತಗೊಳುತ್ತೆ. ಕುಕಿಂಗ್ ಏನಾದ್ರು ಮಾಡ್ತಾ ಇದ್ರೆ ಅಂದ್ರೆ ಟೈಮಿಂಗ್ಸ್ ಮತ್ತೆ ಟೆಂಪರೇಚರ್ ಅದು ನೋಡ್ಕೋಬೇಕು. ಇಲ್ಲ ಟೈಮ್ ಡಿಫ್ರೋಸ್ಟ್ ನಿಮಗೆ ಇಂಥ ಏನೋ ಕುಕಿಂಗ್ ಅಂತ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕಲಿ ಅದೇ ತಗೊಳುತ್ತೆ ನಿಮಗೆ. ಇಷ್ಟು ಟೈಮರ್ ಬೇಕು ಅಂತ ಹೇಳಿ ಟೈಮರ್ ಸೆಲೆಕ್ಟ್ ಮಾಡ್ಕೊಂತೀರ ಅಂದ್ರೆ ಮಾಡ್ಕೋಬಹುದಾಗುತ್ತೆ ನೀವು. ಅದು ಕೂಡ ಆಪ್ಷನ್ ಇರುತ್ತೆ ನಿಮಗೆ. ಇಷ್ಟೆಲ್ಲ ಫೀಚರ್ಸ್ ಇರುತ್ತೆ. ಇದೆಲ್ಲ ಎಷ್ಟು ವಾರಂಟಿ ಎಲ್ಲ ಇರುತ್ತೆ ಸರ್? ಇದೆಲ್ಲ ಬಂದ್ಬಿಟ್ಟು 2 years ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ. 3 years ನಿಮಗೆ ಕ್ಯಾವಿಟಿ ಮತ್ತೆ ಮ್ಯಾಗ್ನೆಟ್ರಾನ್ ವಾರಂಟಿ ಬರುತ್ತೆ ನಿಮಗೆ. ಇದು ಆನ್ಲೈನ್ ಗಿಂತ ಕಮ್ಮಿ ಇರುತ್ತೆ ರೇಟ್ ಸರ್. ಆನ್ಲೈನ್ ಮಾರ್ಕೆಟ್ ಪ್ರೈಸ್ ಗಿಂತ ಕಡಿಮೆ ಸರ್. ಗ್ಯಾಲರಿಯಾ ಅಂದ್ರೆ ಪ್ರೈಸಿಂಗ್. ಹೌದು, ಒಂದು ಬ್ರ್ಯಾಂಡಿಗೆ ಕಡಿಮೆ ಪ್ರೈಸಿಂಗ್ ಸಿಗೋದೇ ಗ್ಯಾಲರಿ ಅಂತ ಹೇಳ್ಬೋದು ಸರ್. ಒಮ್ಮೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡಿ ಅಥವಾ ವಿಸಿಟ್ ಮಾಡಿಬಿಟ್ಟು ನೀವೇ ವಿಸಿಟ್ ಮಾಡಿ ನೋಡಬಹುದು. ನೆಕ್ಸ್ಟ್ ಸರ್ ಮತ್ತೇನು ಐಟಮ್ ಇದೆ ಸರ್? ಇದೆಲ್ಲ ಈಗ ನಾನು ಹೇಳಿದೆ ಸರ್ ಅವಾಗಲೇ ನಿಮಗೆ ಮೈಕ್ರೋವೇವ್ ಅಂದ್ರೆ ನಿಮ್ಗೆ 2 ತರ ಬರುತ್ತೆ. ಒಂದು ಮೈಕ್ರೋವೇವ್, ಇನ್ನೊಂದು ಓವೆನ್. ಒಂದು ಓವೆನ್ ಅಲ್ಲಿ ಏನಂದ್ರೆ ನಿಮಗೆ ಬಿಗರ್ ಕೆಪಾಸಿಟಿ ಏನಂದ್ರೆ ಇದು ಈ ಮಾಡಲ್ ಬಂದ್ಬಿಟ್ಟು 78 ಲೀಟರ್ ಕೆಪಾಸಿಟಿ ಬರುತ್ತೆ ನಿಮಗೆ. 78 ಲೀಟರ್ ಕೆಪಾಸಿಟಿ ವಿತ್ ಮೈಕ್ರೋವೇವ್ ತರ ಯೂಸ್ ಮಾಡೋಕ್ಕಾಗಲ್ಲ. ಮೈಕ್ರೋವೇವ್ ಏನ್ ಮಾಡ್ತೀರಿ, ಹೀಟಿಂಗ್ ಪರ್ಪೋಸ್ ಯೂಸ್ ಮಾಡ್ತೀರಿ, ರೀಹೀಟ್ ಪರ್ಪೋಸ್. ಬಟ್ ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ರೀಹೀಟ್ ಪರ್ಪೋಸ್ ಬರಲ್ಲ, ಓನ್ಲಿ ಫಾರ್ ಕುಕಿಂಗ್. ನೀವು ಬೇಕಿಂಗ್ ಯಾವುದೇ ತರ ಬೇಕಿಂಗ್ ಬೇಕಾದ್ರೂ ಮಾಡ್ಕೋಬಹುದಾಗುತ್ತೆ. ಅದು ಕೂಡ ನಿಮಗೆ ಇವಾಗ ನಾರ್ಮಲ್ ಮೈಕ್ರೋವೇವ್ ಗಿನ್ನ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ ನಿಮಗೆ. ಇಲ್ಲ ಪಿಜ್ಜಾ ಆಗಿರ್ಬೋದು, ಇಲ್ಲ ಬರ್ಗರ್ ಆಗಿರ್ಬೋದು, ಇಲ್ಲ ಸ್ನಾಕ್ಸ್, ಪಫ್, ಒಂದು ಬ್ರೆಡ್ ಆಗಿರ್ಬೋದು, ಎಲ್ಲಾದ್ರು ಕೂಡ ನಿಮ್ಗೆ ಇದ್ರಲ್ಲಿ ಮಾಡ್ಕೋಬಹುದಾಗುತ್ತೆ. ಬಿಸ್ಕೆಟ್ಸ್ ಎಲ್ಲಾದ್ರು ಕೂಡ ವಿತ್ ಚಿಕನ್, ನಾನ್ ವೆಜ್ ಅಲ್ಲಿ ಎಲ್ಲಾ ತರದ ಫುಡ್ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲ ಬಾರ್ಬಿಕ್ಯೂ ಯೂಸ್ ಮಾಡ್ತೀರಾ, ತಂದೂರು. ಈಗ ತಂದೂರಿ ಏನಂದ್ರೆ ಈಗ ನಾರ್ಮಲ್ ಆಗಿ ನೀವು ಒಂದು ತಂದೂರಿ ತಗೊಂಡ್ಬರ್ಬೇಕು, ಔಟ್ ಸೈಡ್ ಹೋಗ್ಬೇಕು ತಗೊಂಡ್ಬರ್ಬೇಕು. ಅದೇ ಒಂದು ನಿಮಗೆ ಓವೆನ್ ತಗೊಂಡ್ಬಿಟ್ರೆ ನಿಮಗೆ ಒಂದು ಕೋಳಿ ತಗೊಂಡ್ಬಂದು ಇದರಲ್ಲಿ ಇಟ್ಬಿಟ್ಟು ಜಸ್ಟ್ ಚುಚ್ಬಿಟ್ಟು ಆನ್ ಮಾಡಿ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಒಂದು ಫುಲ್ ತಂದೂರಿ ಇದರಲ್ಲಿ ಆಗ್ಬಿಡುತ್ತೆ. ಕಂಪ್ಲೀಟ್ ತಂದೂರಿನೂ ಮಾಡಬಹುದು, ಕಂಪ್ಲೀಟ್ ಯೂಸ್ ಮಾಡಬಹುದಲ್ವಾ ಸರ್? ಸರ್ ಯಾವ ತರ ಅಂದ್ರೆ ಇದೆಲ್ಲ ಬಂದು 3D ಕನ್ವೆನ್ಷನ್ ಮಾಡಲ್ ಸರ್. ಇಷ್ಟು ಕಡಿಮೆ ಪ್ರೈಸಿಂಗ್ ಅಲ್ಲಿ 3D ಮಾಡಲ್ ಕೊಟ್ಟಿರೋದು ಕ್ರಾಂಪ್ಟನ್ ಅವರು ಫಸ್ಟ್ ಟೈಮ್ ಸರ್. ಈ ತರ ಪ್ರೈಸಿಂಗ್ ಅಲ್ಲಿ ಬೇರೆ ಬ್ರ್ಯಾಂಡ್ ಅಲ್ಲಿ ಇದೆ, ಬಟ್ ಇಷ್ಟು ಫಂಕ್ಷನಾಲಿಟಿ, ಇಷ್ಟು ಕಂಪ್ಲೀಟ್ ಟಚಬಲ್ ಆಪ್ಷನ್, ಅದು ಕೂಡ ಇಷ್ಟು ಪ್ರೈಸಿಂಗ್ ಅಲ್ಲಿ ಯಾವ ಬ್ರ್ಯಾಂಡ್ ಅಲ್ಲಿ ಇಲ್ಲ ಸರ್. ಅದಕ್ಕೆ ಕ್ರಾಂಪ್ಟನ್ ಅಲ್ಲಿ ನಿಮಗೆ ತುಂಬಾ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇದೆ. ಅದು ಕೂಡ ನಿಮಗೆ 12 ಪ್ರೋಗ್ರಾಮ್ಸ್ ಅಲ್ಲಿ ನಿಮಗೆ ಅಪ್ಪರ್ ಯಾಕಲ್ಲಿ ಬೇಕಾ ಅಪ್ಪರ್ ಹೀಟ್ ಯೂಸ್ ಮಾಡ್ಕೋಬಹುದು, ಇಲ್ಲ ನಿಮಗೆ ಮಿಡಲ್ ಹೀಟಿಂಗ್ ಯೂಸ್ ಮಾಡ್ಕೋಬಹುದು, ಇಲ್ಲ ಕನ್ವೆನ್ಷನ್ ಸೆಟ್ಟಿಂಗ್ ಮಾಡ್ಕೋಬಹುದು ಸರ್. ವಿತ್ ಕನ್ವೆನ್ಷನ್ ಯೂಸ್ ಮಾಡ್ಕೋಬಹುದು. ಈ ತರ ನಿಮಗೆ 12 ತರ ಪ್ರೋಗ್ರಾಮ್ ಸೆಟ್ ಮಾಡ್ಕೋಬಹುದು. ಪ್ಲಸ್ ಇನ್ನ 12+1 ಇಂದ ಒಂದು ಪ್ರೋಗ್ರಾಮ್ ಬರುತ್ತೆ ವಿತ್ ಏರ್ ಫ್ರೈಯರ್ ಆಪ್ಷನ್.
ಓವೆನ್ ಅಲ್ಲಿ ಏರ್ ಫ್ರೈಯರ್ ಕೂಡ ಇವರೇ ಇಷ್ಟು ಕಡಿಮೆ ಪ್ರೈಸಿಂಗ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು. ಅದು ಕೂಡ ಒಂದು 3D ಕನ್ವೆನ್ಷನ್ ಮಾಡೋದು, ತ್ರೀ ಲೇಯರ್ ಗ್ಲಾಸ್ ಆಪ್ಷನ್ ಬರುತ್ತೆ. ಇದಕ್ಕೂ ಕೂಡ ನಿಮಗೆ 2 years ಕಂಪ್ಲೇಂಟ್ಸ್ ವಾರಂಟಿ ಇರುತ್ತೆ, 3 years ನಿಮಗೆ ಮ್ಯಾಗ್ನೆಟ್ರಾನ್ ಅಂಡ್ ಮತ್ತೆ ಕ್ಯಾವಿಟಿ ವಾರಂಟಿ ಇರುತ್ತೆ. ಪ್ರೈಸಿಂಗ್ ಅಲ್ಲೂ ಅಷ್ಟೇ ನಾವು ಬೆಸ್ಟ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀವಿ, ಇನ್ಕ್ಲೂಡಿಂಗ್ ಡೆಲಿವರಿ ಇನ್ಸ್ಟಾಲೇಷನ್ ಫ್ರೀ ಬರುತ್ತೆ. ಇದರಲ್ಲಿ ನಿಮಗೆ 5 ತರ ಮಾಡಲ್ಸ್ ಬರುತ್ತೆ. ನಿಮಗೆ ಬಾರ್ಬಿಕ್ಯೂ ಬರುತ್ತೆ, ವಿತೌಟ್ ಬಾರ್ಬಿಕ್ಯೂ ಬರುತ್ತೆ ನಿಮಗೆ. ಇಲ್ಲಿ ಇದರಲ್ಲಿ ನಿಮಗೆ ವೈಫೈ ಮಾಡಲ್ ಬರುತ್ತೆ, ವೈಫೈ ಬೇಡ ಅಂದ್ರೆ ಸ್ಟೀಮ್ ಮಾಡಲ್ ಬರುತ್ತೆ ನಿಮಗೆ. ವೈಫೈ ಏನು ಯೂಸ್ ಆಗುತ್ತೆ ಸರ್ ಇದರಲ್ಲಿ? ಸರ್ ಇದು ಯಾವುದೇ ರೀತಿ ವೈಫೈ ಮಾಡಲ್ ಅಲ್ಲ, ಇದು ಕೂಡ ನಿಮಗೆ ಅವಾಗಲೇ ಏನು ನೋಡಿದ್ರೆ ಸೇಮ್ ಮಾಡಲ್, ಬಟ್ ವಿತೌಟ್ ಬಾರ್ಬಿಕ್ಯೂ ಸೀರೀಸ್. ಇದು ವಿತೌಟ್ ಬಾರ್ಬಿಕ್ಯೂ ಇರುತ್ತೆ, ವಿತೌಟ್ ಬಾರ್ಬಿಕ್ಯೂ ಸೀರೀಸ್ ಎಲ್ಲ ಸೇಮ್ ಫೀಚರ್, ವಿತೌಟ್ ಬಾರ್ಬಿಕ್ಯೂ ಸೀರೀಸ್ ಬರುತ್ತೆ. ಮತ್ತೆ ಕ್ಲೀನಿಂಗ್ ಪರ್ಪಸ್ ಆ ಮಾಡಲ್ಗೆ ಇದು ತುಂಬಾ ಈಸಿ ಬರುತ್ತೆ, ಯಾಕಂದ್ರೆ ಇದರಲ್ಲಿ ಬಂದ್ಬಿಟ್ಟು ಅಪ್ ಟು 400 ಡಿಗ್ರಿ ಹೀಟಿಂಗ್ ಒಂದು ಪ್ರೋಗ್ರಾಮ್ ಇದೆ. ಇದರಲ್ಲೂ ಕೂಡ ನಿಮ್ಗೆ ಏರ್ ಫ್ರೈಯರ್ ಆಪ್ಷನ್ ಬರುತ್ತೆ, ಅಪ್ಪರ್ ಹೀಟಿಂಗು, ಲೋಯರ್ ಹೀಟಿಂಗು, ಮಿಡಲ್ ಹೀಟಿಂಗು ಎಲ್ಲದೂ ಕೂಡ ನೀವು ಮಾಡ್ಕೋಬೋದಾಗುತ್ತೆ. ಕ್ಲೀನಿಂಗ್ ಪರ್ಪಸ್ ಒಂದು ಪೈರಾಲಿಟಿಕ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಓವೆನ್ ಬಂದು 400 ಡಿಗ್ರಿ ಹೀಟ್ ಆಗಿ ವೇಸ್ಟೆಡ್ ಆಯಿಲ್ ಕಂಟೆಂಟ್ ನಿಮ್ಗೆ ಏನೇ ಒಂದು ಸಿಡಿದಿರುತ್ತೋ ಎಲ್ಲಾವುದು ಮೆಲ್ಟ್ ಆಗಿ ಡೈರೆಕ್ಟ್ ನಿಮಗೆ ಬಾಟಮ್ ಅಲ್ಲಿ ಬಂದ್ಬಿಡುತ್ತೆ. ಜಸ್ಟ್ ಇದೊಂದು ನೀವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು ಸರ್. ಚಿಮ್ನಿನೂ ನೋಡಿದ್ರಿ ನೀವು, ಇವನ್ ಹಾಬಲು ನೋಡಿದ್ರಿ, ನಾರ್ಮಲ್ ಕುಕ್ಟಾಪು ನೋಡಿದ್ರಿ, ಓವೆನ್ ನೋಡಿದ್ರಿ, ಮೈಕ್ರೋವೇವ್ ನೋಡಿದ್ರಿ ಸರ್. ಇಷ್ಟೇ ಅಲ್ಲ, ಕ್ರಾಂಪ್ಟನ್ ಅಲ್ಲಿ ಇನ್ನೊಂದು ಪ್ರೀಮಿಯಂ ಅಲ್ಲಿ ಎಲ್ಲಾ ಬ್ರ್ಯಾಂಡ್ ಅಲ್ಲಿ ಏನ್ ನೋಡ್ತಿರೋ ಡಿಶ್ ವಾಷರು ಅದೇ ತರ ಕ್ರಾಂಪ್ಟನ್ ಅಲ್ಲೂ ಇದೆ, ಬಟ್ ನಿಮಗೆ ಫ್ಯೂಚರ್ಸ್ ಅದಕ್ಕಿಂತ ಒಂದು ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು ಸರ್. ಅಂತದೇನೆಲ್ಲ ಇದೆ ಸರ್, ತೋರಿಸಿ ಒಮ್ಮೆ. ಸರ್ ಈಗ ಡಿಶ್ ವಾಷರ್ ನಾರ್ಮಲ್ ಆಗಿ ನಿಮ್ಗೆ ಎಲ್ಲಾದ್ರಲ್ಲೂ ಡಿಶ್ ವಾಷರ್ ಬರುತ್ತೆ ನಿಮಗೆ. ಅಂದ್ರೆ 8 ಪ್ಲೇಸ್ ಬರುತ್ತೆ, 12 ಪ್ಲೇಸ್ ಬರುತ್ತೆ, 13 ಬರುತ್ತೆ, 14 ಬರುತ್ತೆ, 15 ಬರುತ್ತೆ, 16 ಬರುತ್ತೆ. ಕ್ರಾಂಪ್ಟನ್ ಅಲ್ಲಿ ಸ್ಟಾರ್ಟಿಂಗ್ ಮಾಡಲ್ ಬಂದು ನಿಮಗೆ 12 ಪ್ಲೇಸ್ ಇಂದ ಬರುತ್ತೆ, 12 ಪ್ಲೇಸ್ ಬರುತ್ತೆ, 13 ಬರುತ್ತೆ, 14 ಬರುತ್ತೆ ನಿಮಗೆ, ಮತ್ತೆ 15 ಬರುತ್ತೆ ನಿಮಗೆ. ಇಲ್ಲಿ ಏನ್ ನೋಡ್ತಾ ಇದ್ರೆ ಈ ಮಾಡಲ್ ಬಂದ್ಬಿಟ್ಟು ನಿಮಗೆ 14 ಪ್ಲೇಟ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. 14 ಪ್ಲೇಟ್ ಸೆಟ್ಟಿಂಗ್ಸ್. ಈ 14 ಪ್ಲೇಟ್ ಸೆಟ್ಟಿಂಗ್ಸ್ ಏನಂದ್ರೆ ಇವಾಗ ನಾವು 14 ಮೆಂಬರ್ಸ್ ಏನು ಯೂಸ್ ಮಾಡ್ತೀವಿ ಅಟ್ ಎ ಟೈಮ್, ಒಂದು ಫೋರ್ಕು, ಒಂದು ಸ್ಪೂನು, ಒಂದು ಪ್ಲೇಟು, ಒಂದು ಗ್ಲಾಸು, ಒಂದು ಬೌಲು, ಒಂದು ಈ ತರ ನಿಮಗೆ 14 ಸೆಟ್ಸ್ ಅಟ್ ಎ ಟೈಮ್ ಯೂಸ್ ಮಾಡ್ಕೋಬೋದಾಗುತ್ತೆ ಸರ್. 14 ಸೆಟ್ಸ್ ನೀವು ಅಟ್ ಎ ಟೈಮ್ ಯೂಸ್ ಮಾಡ್ಕೋಬೋದಾಗುತ್ತೆ. ವಿತ್ ರ್ಯಾಕ್ಸ್ ಎಲ್ಲ ಬಂದ್ಬಿಟ್ಟು ಅಡ್ಜಸ್ಟಬಲ್ ರ್ಯಾಕ್ಸ್, 2 ಗ್ಲಾಸ್ ರ್ಯಾಕ್ಸ್ ಏನ್ ಬರುತ್ತೆ ನಿಮಗೆ, ಈ 2 ರ್ಯಾಕ್ ವೇರಿಯೇಷನ್ ಕೂಡ ನೀವು ಮಾಡ್ಕೋಬೋದಾಗುತ್ತೆ. ಈಗ ನಿಮಗೆ ಇದರಲ್ಲಿ ಪಾತ್ರೆ ಬಂದ್ಬಿಟ್ಟು ತುಂಬಾ ಹೈಟ್ ಅಲ್ಲಿ ಇರ್ತೀರಾ, ಹೈಟ್ ಅಲ್ಲಿ ಇಟ್ಟಾಗ ಈ ರ್ಯಾಕ್ ನಿಮಗೆ ಅಪ್ಪರ್ ಬೇಕಾ ಅಪ್ಪರ್, ಲೋಯರ್ ಬೇಕಾ ಈ ತರ ನೀವು ಸೆಟ್ ಮಾಡ್ಕೋಬೋದಾಗುತ್ತೆ ನೀವು. ಈ ತರ ನೋಡ್ತಿರ್ಬೋದು. ಮತ್ತೆ ಡಿಶ್ ವಾಷರ್ ಬಳಸೋದ್ರಿಂದ ಏನ್ ಬೆನಿಫಿಟ್ಸ್ ಕಸ್ಟಮರ್ಸ್ ಗಳಿಗೆ ಸರ್? ಬೆನಿಫಿಟ್ ಅಂತ ಹೇಳೋದಾದ್ರೆ ಇದಕ್ಕೆ ತುಂಬಾ ಟೈಮ್ ತಗೊಂಡ್ಬಿಡ್ಬೋದು ಬೇಕಾದ್ರೆ. ಸರ್ ನಾವು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸರ್, ಒಂದು ಮೇಡಿಗೆ 3,000 ರೂಪಾಯಿ ಸಂಬಳ ಕೊಡ್ತೀವಿ, ವರ್ಷಕ್ಕೆ 36,000 ಆಯ್ತು. ಡಿಶ್ ವಾಷರ್ ಬೆಲೆ 36,000 ಇರುತ್ತೆ, ಒಂದು ವರ್ಷಕ್ಕೆ ಅಲ್ಲಿ 36,000 ಹೋಗುತ್ತೆ, ಇಲ್ಲಿ 5 ವರ್ಷಕ್ಕೆ 36,000 ಹೋಗುತ್ತೆ ಅಷ್ಟೇ. ಇಷ್ಟು ನಿಮಗೆ ತುಂಬಾ ಹೇಳ್ಬೋದು ಇದರಲ್ಲಿ, ಬಟ್ ಸಿಂಪಲ್ ಅಂದ್ರೆ ನಿಮ್ಗೆ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸರ್ ನಿಮ್ಗೆ ಇನ್ನೂ 1.5 ಲಕ್ಷ ಸೇವಿಂಗ್ಸ್ ಅಲ್ಲಿ ಇರ್ತೀವಿ. ಕ್ರಾಂಪ್ಟನ್ ಡಿಶ್ ವಾಷರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಒಳಗಡೆ ಏನ್ ಕ್ಯಾವಿಟಿ ಬರುತ್ತೋ ಇದೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ ನಿಮಗೆ. ಸ್ಟೈನ್ಲೆಸ್ ಸ್ಟೀಲ್ ಏನಂದ್ರೆ ನಿಮಗೆ ಅದರಿಂದ ಬೆನಿಫಿಟ್ ಏನಂದ್ರೆ ಇದರಲ್ಲಿ ಯೂಸ್ ಮಾಡೋದು ಬಂದ್ಬಿಟ್ಟು ಮಿಂಟ್ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್. ಈಗ ಲೈಕ್ ನಾವು 1 ರೂಪಾಯಿ ಕಾಯಿನೋ 2 ರೂಪಾಯಿ ಕಾಯಿನೋ ನೀವು ಯಾವ ತರ ಯೂಸ್ ಮಾಡ್ತೀವೋ ಯಾವ್ದ್ರಲ್ಲಿ ನಾವು ಎಷ್ಟೇ ದಿವಸ ನೀರಲ್ಲಿ ಹಾಕಲಿ ಮಣ್ಣಲ್ಲಿ ಹಾಕಲಿ ಸ್ಕೇಲಿಂಗ್ ಫಾರ್ಮೇಟ್ ಆಗಲ್ಲ. ಸೇಮ್ ಆಸ್ ಇಟ್ ಈಸ್ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ಇದರಲ್ಲಿ ಯೂಸ್ ಮಾಡ್ತಾರೆ ನಿಮಗೆ ವಿತ್ ರಸ್ಟ್ ಪ್ರೂಫ್. ಇದಕ್ಕೂ ಕೂಡ ವಾರಂಟಿ ಕೂಡ ಬರುತ್ತೆ ನಿಮಗೆ 5 years ಬ್ರ್ಯಾಂಡ್ ಇಂದಾನೆ ನಿಮಗೆ. ಹೌದು, ಸ್ಟೈನ್ಲೆಸ್ ಸ್ಟೀಲ್ ಕ್ಯಾವಿಟಿ ಇರುತ್ತೆ. ನೀರೆಲ್ಲ ಜಾಸ್ತಿ ತಗೊಳುತ್ತಾ ಸರ್ ಇದು? ಸರ್ ಡಿಶ್ ನಾರ್ಮಲ್ ಆಗಿ ಒಂದು ಹ್ಯಾಂಡ್ ವಾಶ್ ಮಾಡ್ತಾರೆ ಅಂದ್ರೆ ಮಿನಿಮಮ್ ಅಂದ್ರೆ 50 ರಿಂದ 60 ಲೀಟರ್ ಯೂಸ್ ಮಾಡ್ತಾರೆ ಸರ್. ಬಟ್ ಅದೇ ಒಂದು ಡಿಶ್ ವಾಷರ್ ಯೂಸ್ ಮಾಡ್ತಾರೆ ಅಂದ್ರೆ ನಿಮಗೆ ತಗೊಳ್ಳೋದೇ 11 ಲೀಟರ್ ವಾಟರ್. ಹ್ಯಾಂಡ್ ಇನ್ನು ನೀರಿಂದು ಸೇವಿಂಗ್ ಆಗುತ್ತೆ, ವಾಟರ್ ಸೇವಿಂಗ್ಸ್. ಬಟ್ ಪವರ್ ಕನೆಕ್ಷನ್ ಅದರಲ್ಲೂ ಕೂಡ ಪವರ್ ಕನೆಕ್ಷನ್ ಏನಾಗುತ್ತೆ ಅಂದ್ರೆ ಲೆಸ್ ದೆನ್ 1 ಯೂನಿಟ್ ಸರ್. ಡಿಶ್ ವಾಷರ್ ಅಲ್ಲಿ 1 ಯೂನಿಟ್ಗಿಂತ ತುಂಬಾ ಕಡಿಮೆ ತಗೊಳುತ್ತೆ. ಈ ಡಿಶ್ ವಾಷರ್ ಬಂದು A++ ಕ್ರಾಂಪ್ಟನ್ ಡಿಶ್ ವಾಷರ್, ಅದರಲ್ಲಿ ಪವರ್ ಕನೆಕ್ಷನ್ 0.91 ಯೂನಿಟ್ ಮಾತ್ರ ಇದೆ. ಇದು ಮಾಡಲು ಕಡಿಮೆ ಇರೋ ಮಾಡಲು ಇದೆ ನಿಮಗೆ, ಅದು ಇನ್ನೂ 2 ಮಾಡಲ್ ಇದೆ ನಿಮಗೆ. ನಾರ್ಮಲ್ ಆಗಿ ಡಿಶ್ ವಾಷರ್ ಯೂಸ್ ಮಾಡಕ್ಕೆ ಏನ್ ಬೇಕು ಅಂದ್ರೆ ಸರ್, ನಾರ್ಮಲ್ ವಾಷಿಂಗ್ ಮಿಷಿನ್ ಯಾವ ತರ ನಿಮ್ಗೆ ಇನ್ಲೆಟ್ ಪೈಪು ಔಟ್ಲೆಟ್ ಪೈಪು ಕಲೆಕ್ಷನ್ ನಾರ್ಮಲ್ ಬೇಸಿಕಲಿ ಬಂದೇ ಬರುತ್ತೆ. ಬಿಲ್ಟ್ ಇನ್ ಹಾಟ್ ವಾಟರ್ ಇದರಲ್ಲೇ ಇರುತ್ತೆ ನಿಮಗೆ, ಬಿಲ್ಟ್ ಇನ್ ಹೀಟರ್ ಇರುತ್ತೆ, ಹಾಟ್ ವಾಟರ್ ಆಟೋಮೆಟಿಕಲಿ ಅದೇ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಡಿಶ್ ವಾಷರ್ಗೆ ಸಾಲ್ಟ್ ಮಾತ್ರ ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ. ಸಾಲ್ಟ್ ಯೂಸ್ ಮಾಡಬೇಕು. ನಾವು ಸಾಲ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸರ್, ಈಗ ನಾರ್ಮಲ್ ಹಾರ್ಡ್ ವಾಟರ್ ಜಾಸ್ತಿ ಇರುತ್ತೆ. ಹಾರ್ಡ್ ವಾಟರ್ ನಾವು ಪಾತ್ರೆ ವಾಶ್ ಮಾಡಿದಾಗ ಏನಾಗುತ್ತೆ, ಪಾತ್ರೆ ಮೇಲೆ ಒಂಥರ ವೈಟ್ ಪ್ಯಾಚಸ್ ಬಂದ್ಬಿಡುತ್ತೆ. ಸೊ ಅದನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ನಮಗೆ ಸಾಲ್ಟ್ ಯೂಸ್ ಮಾಡ್ತೀವಿ. ಸಾಲ್ಟ್ ಅಷ್ಟೇ ಅಲ್ಲ, ಸಾಲ್ಟ್ ಯೂಸ್ ಮಾಡಿದಾದ್ಮೇಲೆ ಲಿಕ್ವಿಡ್ ಅಂತೂ ಕಂಪಲ್ಸರಿ ಬೇಕೇ ಬೇಕು, ವಾಷಿಂಗ್ ಆಗಲೇಬೇಕು ಅಂದ್ರೆ. ರಿನ್ಸ್ಯಾಡ್ ಅಂತ ಬರುತ್ತೆ. ರಿನ್ಸ್ಯಾಡ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ನಿಮಗೆ ಸರ್ಫ್ ಟೈಪ್ ಬರುತ್ತೆ, ಅದರಿಂದ ನಿಮಗೆ ಪಾತ್ರೆ ಶೈನಿಂಗು ಬರುತ್ತೆ, ವಾಷಿಂಗ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ. ಅದು ಎರಡು ನಮಗೆ ಬೇಡ ಸರ್ ಯೂಸ್ ಮಾಡೋಕೆ. ಅವೆರಡು ಕೂಡ ಯಾರು ಫಿಲ್ ಮಾಡ್ತಾರೆ ಅನ್ನೋದಾದ್ರೆ ಒಂದು ಸಿಂಗಲ್ ಟ್ಯಾಬ್ಲೆಟ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಟ್ಯಾಬ್ಲೆಟ್ ಒಂದು 8 to 10 ರೂಪೀಸ್ ಬಿಡುತ್ತೆ ನಿಮಗೆ. ಯಾವ್ದೇ ರೀತಿ ಸಾಲ್ಟ್ ರಿನ್ಸ್ಯಾಡ್ ಹಾಕೋ ನೆಸೆಸಿಟಿ ಇರೋಲ್ಲ. ಅದೊಂದು ಯೂಸ್ ಮಾಡ್ಕೊಂಡು ನಿಮಗೆ ಪಾತ್ರೆ ಫುಲ್ ವಾಶ್ ಮಾಡ್ಕೋಬಹುದು. ಯಾವ ತರ ಅಂದ್ರೆ ಸರ್, ಈಗ ನಾರ್ಮಲ್ ಆಗಿ ಪಾತ್ರೆ ಎಲ್ಲ ಏನ್ ಮಾಡ್ಬೇಕಾಗುತ್ತೆ, ಡಿಶ್ ವಾಷರ್ ಅಲ್ಲಿ ನಮಗೆ ರಿವರ್ಸ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ರಿವರ್ಸ್ ಅಲ್ಲಿ ಫಿಲ್ ಮಾಡಿ ಆಟೋಮೆಟಿಕಲಿ ನಾವು ಡೋರ್ ಕ್ಲೋಸ್ ಮಾಡಿ ಜಸ್ಟ್ ಆನ್ ಮಾಡಿ ಪ್ರೋಗ್ರಾಮ್ಸ್. ಎಷ್ಟು ನಿಮಿಷದಲ್ಲಿ ಆಗ್ಬಿಡುತ್ತೆ ಸರ್? ಸರ್ ಇದರಲ್ಲಿ ನಿಮಿಷ ಅಂತ ಹೇಳೋದಾದ್ರೆ ನಮ್ಗೆ ಇಷ್ಟು ಡಿಪೆಂಡ್ ಅಪ್ ಅಂದ್ರೆ ಪ್ರೋಗ್ರಾಮ್. ನೀವು ವಾಷಿಂಗ್ ಮಿಷಿನ್ ಯೂಸ್ ಮಾಡಿ ಇರ್ತೀರಾ, ಅದರಲ್ಲಿ ನಿಮಗೆ ಒಂದೊಂದು ಪ್ರೋಗ್ರಾಮ್ ಒಂದೊಂದು ತರ ಟೈಮ್ ಯೂಸ್ ತಗೊಳುತ್ತೆ. ಸೇಮ್ ಡಿಶ್ ವಾಷರ್ ಅಲ್ಲೂ ಅದೇ ತರನೇ ನಿಮಗೆ ಒಂದೊಂದು ಪ್ರೋಗ್ರಾಮ್ಗೆ ಒಂದೊಂದು ಟೈಮ್ ಯೂಸ್ ತಗೊಳುತ್ತೆ. ಅದೇ ತರ ಟೆಂಪರೇಚರ್ ಅಷ್ಟೇ ನಿಮಗೆ
ಸೊ ಡಿಶ್ ವಾಷರಲ್ಲಿ ಇದರಲ್ಲಿ ಅಪ್ ಟು 70 ಡಿಗ್ರಿ ಇಂಟೆನ್ಸಿವ್ ವಾಶ್ ಬರುತ್ತೆ. ಇಂಟೆನ್ಸಿವ್ ವಾಶ್ ಅಂದರೆ 70 ಡಿಗ್ರಿ ಹಾಟ್ ವಾಟರ್ ಬರುತ್ತೆ. 70 ಡಿಗ್ರಿ ಹಾಟ್ ವಾಟರ್ ಅಂದರೆ ನಾವು ಹ್ಯಾಂಡಲ್ ಟಚ್ಚು ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ಬಿಸಿ ಇರುತ್ತೆ. ಅಷ್ಟು ಬಿಸಿ ನೀರಲ್ಲಿ ನಿಮಗೆ ಒಂದು ಪಾತ್ರೆ ವಾಶ್ ಮಾಡಿದಾಗ ನಿಮ್ಗೆ ವಾಷಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಅಷ್ಟು ಹಾಟ್ ವಾಟರ್ ಹೋದಾಗ ಏನಾಗುತ್ತೆ ಅಂದರೆ ಜರ್ಮ್ಸ್ ಎಲ್ಲ ಆಟೋಮೆಟಿಕಲ್ ಅದೇ ಕಿಲ್ ಆಗುತ್ತೆ. ಕಿಲ್ ಆಗೋದ್ರಿಂದ ನಿಮಗೆ ಪಾತ್ರೆ ವಾಷಿಂಗ್ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ನಾವು ಕೂಡ ತುಂಬ ಹೆಲ್ತಿ ಆಗಿರ್ತೀವಿ ಅಂತಲೇ ಹೇಳ್ಬೋದು ಸರ್. ಇದರಲ್ಲಿ ನಿಮಗೆ ಪಾತ್ರೆ ಎಲ್ಲ ಫಿಲ್ ಮಾಡಿ ಆಟೋಮೆಟಿಕಲಿ ನೀವು ಆನ್ ಮಾಡಿ ನೀವು ಪ್ರೋಗ್ರಾಮ್ಸಲ್ಲಿ ನಿಮಗೆ ಪ್ರೀ ವಾಶ್ ಬರುತ್ತೆ, ಕ್ವಿಕ್ ವಾಶ್ ಬರುತ್ತೆ, ಈಕೋ ವಾಶ್ ಬರುತ್ತೆ, ಹೈಜಿನ್ ವಾಶ್ ಬರುತ್ತೆ. ಈ ಥರ ನಿಮಗೆ 6 to 7 ಪ್ರೋಗ್ರಾಮ್ಸ್ ಇರುತ್ತೆ, ಡಿಪೆಂಡ್ ಅಪಾನ್ ನಿಮ್ಮ ಮಾಡಲ್ಸ್ ಮೇಲೆ. ನಿಮಗೆ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಂಡು 30 ಡಿಗ್ರಿ ಹಾಟ್ ವಾಟರಿಂದ 70 ಡಿಗ್ರಿ ಹಾಟ್ ವಾಟರ್ವರೆಗೂ ಆಟೋಮೆಟಿಕಲಿ ಅದೇ ತೊಗೊಳುತ್ತೆ. ವಾಷಿಂಗ್ ಎಲ್ಲ ಆದಮೇಲೆ ಇದರಲ್ಲಿ ನಿಮಗೆ ಪ್ರೋಗ್ರಾಮ್ ಎಂಡ್ ಪ್ರೋಗ್ರಾಮ್ ಬರುತ್ತೆ. ನಿಮಗೆ ವಾಷಿಂಗ್ ಏನಾಗ್ತಾ ಇದೆ, ವಾಷಿಂಗ್ ಆಗ್ತಾ ಇದೆಯಾ, ರಿಮ್ಸ್ ಆಗ್ತಾ ಇದೆಯಾ, ಡ್ರೈ ಆಗ್ತಾ ಇದೆಯಾ, ಪ್ರೋಗ್ರಾಮ್ ಎಂಡ್ ಆಗಿದೆಯಾ, ಇಲ್ಲೇ ಶೋ ಆಗ್ಬಿಡುತ್ತೆ. ಎಲ್ಲದು ಕೂಡ ಎಲ್ಲವೂ ಇಲ್ಲೇ ಶೋ ಆಗುತ್ತೆ ನಿಮಗೆ. ಇಲ್ಲ ಪ್ರೀ ವಾಶಲ್ಲಿ ಯೂಸ್ ಮಾಡ್ತಾರೆ, ಪ್ರೀ ವಾಶ್ ಯೂಸ್ ಮಾಡ್ಬೋದು. ಇಲ್ಲ ಇನ್ ಕೇಸ್ ನಿಮಗೆ ಡಿಶ್ ವಾಷರಲ್ಲಿ ಲಿಕ್ವಿಡ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು ಖಾಲಿ ಆಗಿದೆ ಅಂದರೆ ಇಲ್ಲೇ ನಿಮಗೆ ಇಂಡಿಕೇಶನ್ ತೋರಿಸುತ್ತೆ ಸರ್. ಓಕೆ, ಎಲ್ಲ ಇಲ್ಲೇ ಅಪ್ಡೇಟ್ ನೀಡಿಬಿಡುತ್ತೆ, ಡಿಸ್ಪ್ಲೇಲ್ಲೇ ಅಪ್ಡೇಟ್ ಬಂದ್ಬಿಡುತ್ತೆ ಎಲ್ಲವುದು. ಯೂಸ್ ಮಾಡೋ ಟೈಮಲ್ಲಿ ಅಷ್ಟೊಂದು ಹಾಟ್ ವಾಟರ್ ಬರುತ್ತೆ, ಮಕ್ಳು ಇರ್ತಾರಪ್ಪ ಹೆಂಗೆ ಅನ್ನೋದಾದ್ರೆ ಸರ್ ನೀವು ಡಿಶ್ ವಾಷರ್ ಈಗ ಯೂಸ್ ಆಗ್ತಾ ಇದೆ, ರನ್ ಆಗ್ತಾ ಇದೆ ಅಂತ ಟೈಮಲ್ಲಿ ನಿಮ್ಮ ಡಿಶ್ ವಾಷರ್ ಓಪನ್ ಮಾಡಿದ್ರು ಕೂಡ ಆಟೋಮೆಟಿಕಲಿ ಸ್ಟಾಪ್ ಆಗುತ್ತೆ. ಓಕೆ, ಸೇಫ್ಟಿನೂ ಇರುತ್ತೆ, ಸೇಫ್ಟಿ ಕೂಡ ಬರುತ್ತೆ ನಿಮಗೆ. ವಿತ್ ಕ್ಲೀನಿಂಗ್ ಪರ್ಪಸ್ ಅಷ್ಟೇ, ಆಟೋ ಟಪ್ ಕ್ಲೀನು ಆಟೋಮೆಟಿಕಲಿ ಅದೇ ಕ್ಲೀನಿಂಗ್ ಆಗುತ್ತೆ. ಸಪೋಸ್ ನೀವು ನಾಳೆ ಡಿಶ್ ವಾಷರ್ ಆಗಬೇಕು ಅಂದ್ರೆ ನೀವು ಇವತ್ತು ಟೈಮರ್ ಸೆಟ್ ಮಾಡಿಬಿಡ್ಬೋದು, ಅದು ಕೂಡ ಆಪ್ಷನ್ ಇರುತ್ತೆ. ಇನ್ ಕೇಸ್ ಯೂಸ್ ಮಾಡೋ ಟೈಮಲ್ಲಿ ಪವರ್ ಹೋಯ್ತು, ಮತ್ತೆ ಪವರ್ ಬಂದಾಗ ಮತ್ತೆ ಫಸ್ಟಿಂದ ರನ್ ಆಗುತ್ತಪ್ಪ, ಆ ಥರ ಇಲ್ವೇ ಇಲ್ಲ ಕ್ರಾಂಪ್ಟನ್ ಡಿಶ್ ವಾಷರು. ಮತ್ತೆ ಪವರ್ ಬಂದಾಗ ಎಲ್ಲಿ ಸ್ಟಾಪ್ ಆಗಿರುತ್ತೋ ಅಲ್ಲಿಂದಲೇ ರನ್ ಆಗುತ್ತೆ. ನಿಮಗೆ 15 ಪ್ಲೇಸ್ ಬಂದ್ಬಿಟ್ಟು ಬಿಲ್ಟ್ ಇನ್ ಡಿಶ್ ವಾಷರ್ ಮಾತ್ರ, 12, 13, 14 ನಾರ್ಮಲ್ ಫ್ರೀ ಸ್ಟ್ಯಾಂಡು. 13 ಇನ್ನೂ ಒಂದು ಲೇಟೆಸ್ಟ್ ಮಾಡೆಲ್ ಇದೆ ನಿಮಗೆ, ಅದು ಕೂಡ BLDC ವಿತ್ ಇನ್ವರ್ಟರ್ ಮೋಟರು. ಅದರಲ್ಲಿ ಏನಾಗುತ್ತೆ ಅಂದರೆ ವಿತ್ ಸ್ಟೀಮ್ ವಾಶ್, ಸ್ಟೀಮ್ ಡ್ರೈ ಆಪ್ಷನ್ ಬರುತ್ತೆ ನಿಮಗೆ. ಈಗ ಸ್ಟೀಮ್ ವಾಶಲ್ಲಿ ನಿಮಗೆ ಪಾತ್ರೆ ವಾಶ್ ಮಾಡೋದ್ರಿಂದ ಇನ್ನು ಜರ್ಮ್ಸ್ ಬೇಗ ಕಿಲ್ ಆಗುತ್ತೆ, ಸ್ಟೈನ್ಸ್ ಎಲ್ಲ ಬೇಗ ರಿಮೂವ್ ಆಗುತ್ತೆ. ನಿಮಗೆ ಕ್ಲೀನಿಂಗ್ ಪರ್ಪೋಸ್ ಇದಕ್ಕಿಂತ ಜಾಸ್ತಿ ಬರುತ್ತೆ ಅಂತಾನೆ ಹೇಳ್ಬೋದು. ನಿಮಗೆ ಇದರಲ್ಲಿ ಎಲ್ಲ ವೆರೈಟೀಸ್ ನಿಮ್ಮ ಹತ್ರ ಅವೈಲೇಬಲ್ ಇದೆ? ಹೌದು, ಎಲ್ಲ ವೆರೈಟೀಸು ಇದೆ ನಿಮಗೆ. ಸ್ಟೀಮ್ ವಾಶ್ ಆಯಿತು, ಸ್ಟೀಮ್ ಡ್ರೈ ಇದರಲ್ಲಿ ನಿಮ್ಗೆ ನಾರ್ಮಲ್ ಆಗಿ ಸ್ಟೀಮ್ ಡ್ರೈ ಆಪ್ಷನ್ ಇಲ್ಲ. ವಾಷಿಂಗ್ ಎಲ್ಲ ಆದ್ಮೇಲೆ ಏನಾಗುತ್ತೆ ಫುಲ್ ಡ್ರೈ ಆಗೋಕ್ಕೆ 99% ಡ್ರೈ ಆಗುತ್ತೆ, ಅದು ಕೂಡ 15 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಅದೇ ಒಂದು ಸ್ಟೀಮ್ ಡ್ರೈ ಆಗ್ತೀರಾ ಅಂತ ಅಂದ್ರೆ ಇನ್ನೊಂದು ಮಾಡಲು ವಿತಿನ್ 2 ಮಿನಿಟ್ಸ್ ಅಲ್ಲಿ ನಿಮ್ಗೆ 100% ಡ್ರೈ ಆಗುತ್ತೆ. ನಿಮಗೆ 2 ನಿಮಿಷದಲ್ಲಿ ಅದು ಕೂಡ BLDC ಇನ್ವರ್ಟರ್ ಮೋಟರ್. ಅದು ನಿಮಗೆ A3+ ಸೀರೀಸು. ಪವರ್ ಕನೆಕ್ಷನ್ ಬಂದ್ಬಿಟ್ಟು 0.81 ಮಾತ್ರ ತಗೊಳುತ್ತೆ. ವಾಟರ್ ಬಂದ್ಬಿಟ್ಟು ಇದು 11 ಲೀಟರ್, ಆ ಮಾಡಲ್ ಬಂದು 9 ಲೀಟರ್ ತಗೊಳುತ್ತೆ ನಿಮಗೆ. ಓಕೆ, ಈ ತರ ನಿಮಗೆ ಡಿಫರೆಂಟ್ ಮಾಡೆಲ್ಸ್ ಬೇಕಂದ್ರೂ ಸಹ ಒಮ್ಮೆ ವಿಸಿಟ್ ಮಾಡಬಹುದು. ಡಿಫರೆಂಟ್ ಮಾಡಲ್, ಡಿಫರೆಂಟ್ ಪ್ರೈಸ್ ಅಂತಾನೆ ಹೇಳ್ಬೋದು ಸರ್. ಡಿಫರೆಂಟ್ ಪ್ರೈಸ್ ಅಂದ್ರೆ ನಿಮಗೆ ಎಲ್ಲ ಕಡೆ ನಾನು ಹೇಳಿದೆ, ನಿಮಗೆ ಡಿಶ್ ವಾಷರ್ ಎಲ್ಲ ಕಡೆ ಸಿಗುತ್ತೆ. ಕ್ರಾಂಪ್ಟನ್ ಡಿಶ್ ವಾಷರ್ ನಮ್ಮ ಹತ್ರನೇ ತಗೋಬೇಕು ಅಂತ ಇಲ್ಲ. ನಮ್ಮ ಹತ್ರ ಯಾಕೆ ತಗೊಳ್ಳಿ ಅಂತ ಹೇಳ್ತೀವಿ ಅಂದ್ರೆ ಸರ್, ಒಂದು ಪ್ರೈಸಿಂಗ್ ಕಡಿಮೆನಲ್ಲೇ ಅಲ್ಲಿ ಏನು ಕೊಡ್ತಾರೋ ಅದೇ ಪ್ರಾಡಕ್ಟ್ ನಾವು ಕೊಡ್ತೀವಿ. ಸರ್ವಿಸ್ ಪ್ರೈಸು ಕೂಡ ತುಂಬ ಚೆನ್ನಾಗಿದೆ. ವಿತ್ ಇನ್ ಡೆಲಿವರಿ ಫ್ರೀ ಕೊಡ್ತೀವಿ, ಇನ್ಸ್ಟಾಲೇಷನ್ ಫ್ರೀ ಕೊಡ್ತೀವಿ. ನಿಮಗೆ ಪ್ರೈಸಿಂಗು ಕೂಡ ಬಜೆಟ್ ಫ್ರೆಂಡ್ಲಿ ಕೊಡ್ತೀವಿ. ಒಂದು ಹೈಯರ್ ಎಂಡ್ ಮಾಡಲ್ ಡಿಶ್ ವಾಷರು ನೀವು ಬೇರೆ ಕಡೆ ತಗೊಳೋದಕ್ಕೂ ಇದೇ ಬ್ರ್ಯಾಂಡ್ ಆಗಿರ್ಬೋದು, ಇಲ್ಲ ಇಷ್ಟು ಫ್ಯೂಚರ್ಸ್ ಇರೋದೊಂದು ಬೇರೆ ಒಂದು ಬ್ರ್ಯಾಂಡಲ್ಲಿ ಬೈ ಮಾಡೋದಕ್ಕೂ ಇದೇ ಕ್ರಾಂಪ್ಟನಲ್ಲೇ ನಿಮಗೆ ಒಂದು ಹೈಯರ್ ಎಂಡ್ ಮಾಡಲು ನಮ್ಮ ಹತ್ರ ಬೈ ಮಾಡೋದಕ್ಕೂ ಪ್ರೈಸಿಂಗ್ ತುಂಬ ವೇರಿಯೇಷನ್.